ನಮಸ್ಕಾರ ವಿದ್ಯಾರ್ಥಿಗಳೇ. ಈ ಜ್ಞಾನತರಂಗ ಸಿಇಟಿ ತರಬೇತಿ ತರಗತಿಗಳಿಗೆ ಎಲ್ರಿಗೂ ಸ್ವಾಗತ. ಈ ಕಾರ್ಯಕ್ರಮವನ್ನು ಡಿಪಾರ್ಟ್ಮೆಂಟ್ ಆಫ್ ಪ್ರೀ ಯೂನಿವರ್ಸಿಟಿ ಎಜುಕೇಷನ್ ಅವರು ಆರ್ಗನೈಸ್ ಮಾಡ್ತಾ ಇದ್ದಾರೆ. ಬಹಳ ಸಂತೋಷವಾದಂಥ ಒಂದು ವಿಷಯ. ಈ ಮ್ಯಾಥಮೆಟಿಕ್ಸ್ ಕ್ಲಾಸ್ಗಳಲ್ಲಿ ಪ್ರಥಮವಾಗಿ ನಾವು ಈ ಸೆಟ್ಸ್, ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಅನ್ನೋ ಒಂದು ಚಾಪ್ಟರ್ನ ಇವತ್ತು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಈ ಸೆಟ್ಸ್, ರಿಲೇಷನ್ಸ್, ಫಂಕ್ಷನ್ಸ್ ಇವು ಮೂರು ಕೂಡ ನೀವು ಫಸ್ಟ್ ಪಿ ಯು ಸಿನಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಓದಿದ್ದೀರಾ. ಹಾಗೆ ಈ ರಿಲೇಷನ್ಸ್ ಮತ್ತು ಫಂಕ್ಷನ್ಸ್ ಅನ್ನೋಂಥ ಒಂದು ಕಾನ್ಸೆಪ್ಟು ಸೆಕೆಂಡ್ ಇಯರ್ನಲ್ಲಿ ಕೂಡ ಇನ್ಕ್ಲೂಡ್ ಆಗಿದೆ. ಈ ಸೆಟ್ಸ್ಗೆ ಸಂಪೂರ್ಣವಾಗಿ ಫಸ್ಟ್ ಇಯರ್ನಲ್ಲಿ ಓದಿರ್ತೀರ. ಈ ರಿಲೇಷನ್ಸು ಫಸ್ಟ್ ಇಯರ್ನಲ್ಲಿ ಒಂದು ಸ್ವಲ್ಪ ಇಂಟ್ರೊಡಕ್ಷನ್ ಕೊಟ್ಟಿರ್ತಾರೆ. ಮತ್ತು ಈ ರಿಲೇಷನ್ ಆನ್ ಎ ಸೆಟ್ ಅನ್ನೋದು ಮತ್ತು ಆ ರಿಲೇಷನ್ಸ್ ಇದಾದಮೇಲೆ ಮತ್ತು ಈ ಫಂಕ್ಷನ್ಸ್ ಬಗ್ಗೆ ಒಂದು ಸ್ವಲ್ಪ ಹೆಚ್ಚು ಒಂದು ಮಾಹಿತಿಯನ್ನು ನೀವು ಸೆಕೆಂಡ್ ಪಿ ಯು ಸಿನಲ್ಲಿ ತಿಳ್ಕೊತೀರ. ಸೊ ಇದು ಬಹಳ ಇಂಪಾರ್ಟೆಂಟ್ ಟಾಪಿಕ್ ಆಗಿರುತ್ತೆ. ಈ ಸೆಟ್ಸ್, ರಿಲೇಷನ್ಸ್, ಫಂಕ್ಷನ್ಸು ಆಧಾರಿತವಾಗಿ ಈ ಕ್ಯಾಲ್ಕುಲಸ್ ಅನ್ನೋ ಸಬ್ಜೆಕ್ಟನ್ನ ಸ್ವಲ್ಪ ಇನ್ನು ಚೆನ್ನಾಗಿ ಕಲಿಯೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಆದ್ದರಿಂದ ಫಸ್ಟು ಸೆಟ್ಸ್, ರಿಲೇಷನ್ಸ್, ಫಂಕ್ಷನ್ಸ್ ಅನ್ನೋ ಒಂದು ಚಾಪ್ಟರ್ನ ಫಸ್ಟು ಡಿಸ್ಕಸ್ ಮಾಡೋಣ. ಫಸ್ಟ್ ಒನ್ ಈಸ್ ವಿಲ್ ಗೋ ಟು ದಿ ಫಸ್ಟ್ ಸ್ಲೈಡ್. ಈ ಸೆಟ್ಸ್ ಅಂತಂದರೆ ಇಟ್ ಈಸ್ ಎ ಆಲ್ರೆಡಿ ಯು ಸಿ ಆನ್ ದಿ ಸ್ಕ್ರೀನ್, ಇಟ್ಸ್ ಅ ಕಲೆಕ್ಷನ್ ಆಫ್ ವೆಲ್ ಡಿಫೈನ್ಡ್ ಆಬ್ಜೆಕ್ಟ್ಸ್ ಅಂತ ಹೇಳ್ತಾರೆ. ಅದಾದಮೇಲೆ ಅದರಲ್ಲಿ ನಿಮಗೆ ಟೈಪ್ಸ್ ಆಫ್ ಸೆಟ್ಸ್ ಎಲ್ಲ ಬರುತ್ತೆ, ರೆಪ್ರೆಸೆಂಟೇಷನ್ ಆಫ್ ಸೆಟ್ಸ್ ಬರುತ್ತೆ, ಟ್ಯಾಬ್ಯುಲರ್ ಮೆಥಡು, ರೋಸ್ಟರ್ ಮೆಥಡು ಇವೆಲ್ಲ ಬರುತ್ತೆ. ಇದಾದ ಮೇಲೆ ನಿಮಗೆ ಎರಡನೇದಾಗಿ ನಲ್ ಸೆಟ್ ಅಂತಂದರೆ ಏನು, ಸಿಂಗಲ್ಟನ್ ಸೆಟ್ ಅಂತಂದ್ರೆ ಏನು, ಮತ್ತು ಫೈನೈಟ್ ಸೆಟ್ ಅಂದ್ರೆ ಏನು, ಇನ್ಫೈನೈಟ್ ಸೆಟ್ಸ್ ಅಂದರೆ ಏನು ಅಂತ ಕಲ್ತ್ಕೋತೀರಾ. ಅದಾದಮೇಲೆ ಫೈನೈಟ್ ಸೆಟ್ ಅಂದ ತಕ್ಷಣ ಆರ್ಡರ್, ನಂಬರ್ ಆಫ್ ಎಲಿಮೆಂಟ್ಸ್. ದಿ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಅ ಸೆಟ್ ಇಸ್ ಬೀಂಗ್ ಡಿನೋಟೆಡ್ ಬೈ ಎನ್ ಆಫ್ ಎ ಅಂತ, ಕಾರ್ಡಿನಾಲಿಟಿ ಅಂತ ಕೂಡ ಕರೀತಾರೆ. ಈಕ್ವಲ್ ಸೆಟ್ಸ್ ಅಂತ ಮಾತಾಡ್ತೀವಿ. ಈಕ್ವಲ್ ಸೆಟ್ಸ್ ಅಂತಂದರೆ ಸೇಮ್ ಎಲಿಮೆಂಟ್ಸ್ ಇರಬೇಕು ಅಂತ ಏನು ಇಲ್ಲ, ಎರಡರಲ್ಲೂ ಸೇಮ್ ನಂಬರ್ ಆಫ್ ಎಲಿಮೆಂಟ್ಸ್ ಇದ್ದರೆ ಸಾಕು. ನೆಕ್ಸ್ಟು ಈಕ್ವಿವೆಲೆಂಟ್ ಸೆಟ್ಸ್ ಅಂತ ಹೇಳ್ತೀವಿ. ಸೊ ಈ ಈಕ್ವಿವೆಲೆಂಟ್ ಸೆಟ್ಸಲ್ಲಿ ಎರಡು ಸೆಟ್ಟಲ್ಲಿ ಸೇಮ್ ನಂಬರ್ ಆಫ್ ಎಲಿಮೆಂಟ್ಸ್ ಇರಬೇಕು ಅಂತ ಇಲ್ಲ, ಈಕ್ವಲ್ ಸೆಟ್ಸಲ್ಲಿ ಎರಡು ಸೆಟ್ಟಲ್ಲೂ ಸೇಮ್ ಎಲಿಮೆಂಟ್ಸು ಇರಬೇಕು ಅಂತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್. ನೆಕ್ಸ್ಟ್ ಪ್ರಾಪರ್ ಸಬ್ಸೆಟ್ ಅಂತ ಮಾತಾಡ್ತೀವಿ. ಈಗ ಸೆಟ್ ಎ ಈಸ್ ಅ ಸಬ್ಸೆಟ್ ಆಫ್ ಬಿ ಅಂತಂದರೆ, ಸೊ ಎವ್ರಿ ಎಲಿಮೆಂಟ್ ಆಫ್ ಎ ಈಸ್ ಇನ್ ಬಿ. ಓಕೆ, ಆ ಥರ ಇದ್ದಾಗ ಎ ಈಸ್ ಅ ಸಬ್ಸೆಟ್ ಆಫ್ ಬಿ ಅಂತ ಕರಿತೀವಿ. ಸೊ ಎವ್ರಿ ಸಬ್ಸೆಟ್ ಈಸ್ ಅ ಸಬ್ಸೆಟ್ ಆಫ್ ಇಟ್ ಸೆಲ್ಫ್ ಅಂತಕ್ಕಂಥದ್ದು ಭಾಳ ಇಂಪಾರ್ಟೆಂಟು. ನಲ್ ಸೆಟ್ ಈಸ್ ಅ ಸಬ್ಸೆಟ್ ಆಫ್ ಎವ್ರಿ ಸೆಟ್ ಅಂತೀವಿ. ಯೂನಿವರ್ಸಲ್ ಸೆಟ್ ಈಸ್ ಅ ಸೂಪರ್ ಸೆಟ್ ಆಫ್ ಎವ್ರಿ ಸೆಟ್ ಅಂತ ಹೇಳ್ತೀವಿ. ಮುಖ್ಯವಾಗಿ ಪವರ್ ಸೆಟ್ ಬಗ್ಗೆ ತಿಳ್ಕೋಬೇಕು. ಪವರ್ ಸೆಟ್ ಅಂತಂದರೆ ದಿ ಸೆಟ್ ಆಫ್ ಆಲ್ ಸಬ್ಸೆಟ್ಸ್ ಆಫ್ ಎ ಸೆಟ್ ಎ, ವಿ ಕಾಲ್ ಇಟ್ ಆಸ್ ದಿ ಪವರ್ ಸೆಟ್ ಅಂತ ಕರಿತೀವಿ, ಪಿ ಆಫ್ ಎ ಅಂತ. ಇಫ್ ಎ ಈಸ್ ಹ್ಯಾವಿಂಗ್ ಎನ್ ಎಲಿಮೆಂಟ್ಸ್, ದೆನ್ ಪವರ್ ಸೆಟ್ ವಿಲ್ ಬಿ ಹ್ಯಾವಿಂಗ್ 2 to the power of n ಎಲಿಮೆಂಟ್ಸ್ ಇನ್ ಇಟ್. ನೆಕ್ಸ್ಟ್ ಆಪರೇಷನ್ಸ್ ಆನ್ ಸೆಟ್ಸ್, ಇದು ಬಹಳ ಇಂಪಾರ್ಟೆಂಟ್ ಕಾನ್ಸೆಪ್ಟು. ಸೆಟ್ ಬಗ್ಗೆ ಈಗಾಗಲೇ ಡಿಫ್ರೆಂಟ್ ಟೈಪ್ಸ್ ಆಫ್ ಸೆಟ್ಸನ್ನು ಕಲ್ತ್ಕೊಂಡಿದ್ದೀರಾ. ಆಪರೇಷನ್ಸ್ ಆಫ್ ಸೆಟ್ಸ್ ಅಂತಂದರೆ ಯೂನಿಯನ್ ಆಫ್ ಸೆಟ್ಸು, ಮತ್ತು ನೆಕ್ಸ್ಟ್ ನಾವು ಇಂಟರ್ಸೆಕ್ಷನ್ ಆಫ್ ಸೆಟ್ಸ್ ಬಗ್ಗೆ ಮಾತಾಡ್ತೀವಿ. ಎರಡು ಸೆಟ್ಟಲ್ಲಿ ಕಾಮನ್ ಇರ್ತಕ್ಕಂಥದ್ದನ್ನ ಇಂಟರ್ಸೆಕ್ಷನ್ ಅಂತ ಕರೀತೀವಿ. ಕೆಲವೊಂದು ಸಾರಿ ಎರಡಕ್ಕೂ ಕಾಮನ್ನೇ ಇಲ್ಲದೆ ಹೋದ್ಮೇಲೆ ಅದನ್ನು ನಾವು ಡಿಸ್ಜಾಯಿಂಟ್ ಸೆಟ್ ಅಂತ ಕರಿತೀವಿ. ಸೊ ದಟ್ ಈಸ್ ಒನ್ ಥಿಂಗ್. ಆಮೇಲೆ ಈ ಡಿಫರೆನ್ಸ್ ಆಫ್ ಸೆಟ್ಸ್ ಅಂತ ಹೇಳ್ತೀವಿ. A minus B. A minus B ಅಂತಂದ್ರೆ set of all elements in A which is not in B.
ಅದೇ ಥರ ಬಿ ಮೈನಸ್ ಎ ಅಂತಂದರೆ ಸೆಟ್ ಆಫ್ ಆಲ್ ಎಲಿಮೆಂಟ್ಸ್ ಇನ್ ಬಿ ವಿಚ್ ಇಸ್ ನಾಟ್ ಇನ್ ಎ. ಸೊ ದಿಸ್ ಈಸ್ ಎ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಸೊ ಇದಾದ್ಮೇಲೆ ನಮಗೆ ಕಾಂಪ್ಲಿಮೆಂಟ್ ಆಫ್ ಎ ಸೆಟ್ ಬಗ್ಗೆ ಮಾತಾಡ್ತೀವಿ. ಈ ಕಾಂಪ್ಲಿಮೆಂಟ್ ಆಫ್ ಎ ಸೆಟ್ ಅಂದಾಗ ಸೊ ದಟ್ ಈಸ್ ಯೂನಿಯನ್ ಆಫ್ ಎ ಸೆಟ್ ನಲ್ಲಿ ಇವಾಗ ಎ ಅಂಡ್ ಬಿ ಎರಡು ಸೆಟ್ ಇರುತ್ತೆ ನಿಮ್ಮ ಹತ್ರ. ಯೂನಿವರ್ಸಲ್ ಸೆಟ್ ಅಂತ ಇರುತ್ತೆ. ಎನಲ್ಲಿ ಇಲ್ಲದೆ ಇರ್ತಕ್ಕಂಥದ್ದು ಅಂದ್ರೆ ಎ ಇಂದ ಆಚೆ ಇರ್ತಕ್ಕಂಥದ್ದನ್ನ ವಿ ಕಾಲ್ ಇಟ್ ಆಸ್ ದಿ ಕಾಂಪ್ಲಿಮೆಂಟ್. ಸೊ ಹಿಯರ್ ಎ ಕಾಂಪ್ಲಿಮೆಂಟ್ ಮೀನ್ಸ್ ಇಟ್ ಈಸ್ ಯು ಮೈನಸ್ ಎ ಅಂತ ಬರಿತೀವಿ. ಸೊ ಅದರ ಮೇಲೆ ಕೆಲವೊಂದು ರಿಸಲ್ಟ್ಸ್ಗಳು ನಿಮ್ಮಾಗಲೇ ಕಲ್ತಿದ್ದೀರಾ. ಎಂಟಿ ಸೆಟ್ ಕಾಂಪ್ಲಿಮೆಂಟ್ ಈಸ್ ಯೂನಿವರ್ಸಲ್ ಸೆಟ್ ಅಂಡ್ ಯೂನಿವರ್ಸಲ್ ಸೆಟ್ ಕಾಂಪ್ಲಿಮೆಂಟ್ ಈಸ್ ನಲ್ ಸೆಟ್. ಅದರಲ್ಲಿ ನಿಮಗೆ ಡಿಮಾರ್ಗನ್ಸ್ ಲಾಸ್ ಅಂತ ಬಹಳ ಇಂಪಾರ್ಟೆಂಟ್ ಆಗಿ ಬರುತ್ತೆ. ಆ ಡಿಮಾರ್ಗನ್ಸ್ ಲಾಸ್ ಏನಂತಂದ್ರೆ ಎ ಯೂನಿಯನ್ ಬಿ ಕಾಂಪ್ಲಿಮೆಂಟ್ ಈಸ್ ಈಕ್ವಲ್ ಟು ಎ ಕಾಂಪ್ಲಿಮೆಂಟ್ ಇಂಟರ್ಸೆಕ್ಷನ್ ಬಿ ಕಾಂಪ್ಲಿಮೆಂಟ್ ಅಂತ ಬರುತ್ತೆ. ಅದೇ ತರ ಎ ಇಂಟರ್ಸೆಕ್ಷನ್ ಬಿ ಕಾಂಪ್ಲಿಮೆಂಟ್ ಈಸ್ ಈಕ್ವಲ್ ಟು ಎ ಕಾಂಪ್ಲಿಮೆಂಟ್ ಯೂನಿಯನ್ ಬಿ ಕಾಂಪ್ಲಿಮೆಂಟ್ ಅಂತ ಬರುತ್ತೆ. ಮುಖ್ಯವಾಗಿ ಈ ಇಂಟರ್ವಲ್ ರೆಪ್ರೆಸೆಂಟೇಷನ್, ಈ ಇಂಟರ್ವಲ್ ರೆಪ್ರೆಸೆಂಟೇಷನ್ ಅನ್ನೋದು ಒಂದು ಸ್ವಲ್ಪ ಬೋರ್ಡಲ್ಲಿ ಬರಿತೀನಿ, ನೋಡ್ಕೊಳ್ಳಿ. ಬಹಳ ಇಂಪಾರ್ಟೆಂಟ್ ಆಗಿ ನಿಮಗೆ ಈ ತರ ಬರಿತೀವಿ, ಈ ರೆಕ್ಟಾಂಗ್ಯುಲರ್ ಬ್ರಾಕೆಟ್ ಹಾಕ್ಬಿಟ್ಟು ಬರಿತೀವಿ. ಈ ತರ ಬರೆದ್ರೆ ಅರ್ಥ ಏನು ಅಂತಂದ್ರೆ ಇಟ್ ಈಸ್ ದಿ ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್ ಸಚ್ ದಟ್ ಯುವರ್ ಎ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಬಿ. ಇದನ್ನ ನಾವು ಕ್ಲೋಸ್ಡ್ ಇಂಟರ್ವಲ್ ಅಂತ ಕರಿತೀವಿ. ಹಾಗೆ ಹೀಗೆ ಈ ರೌಂಡ್ ಬ್ರಾಕೆಟ್ ಬರೆದ್ಬಿಟ್ಟು ಬರೆದ್ರೆ ಇದು ಸೆಟ್ ಆಫ್ ಆಲ್ ಎಕ್ಸ್ ಸಚ್ ದಟ್ ಎ ಲೆಸ್ ದೆನ್ ಎಕ್ಸ್ ಲೆಸ್ ದೆನ್ ಬಿ ಅಂತ. ಸೊ ದಿಸ್ ವಿ ಕಾಲ್ ಇಟ್ ಆಸ್ ದಿ ಓಪನ್ ಇಂಟರ್ವಲ್. ಈ ಓಪನ್ ಇಂಟರ್ವಲ್ಗೂ ಕ್ಲೋಸ್ಡ್ ಇಂಟರ್ವಲ್ಗೂ ಏನಪ್ಪಾ ವ್ಯತ್ಯಾಸ ಅಂತಂದ್ರೆ ನಿಮಗೆ ಇಲ್ಲಿ ದಿ ಬೌಂಡ್ರಿ ಪಾಯಿಂಟ್ಸ್ ಎ ಅಂಡ್ ಬಿ ಇನ್ಕ್ಲೂಡ್ ಆಗ್ಬಿಟ್ಟಿರುತ್ತೆ. ಇಲ್ಲೇನಾಗತ್ತೆ, ದಿ ಬೌಂಡ್ರಿ ಪಾಯಿಂಟ್ಸ್ ಎ ಅಂಡ್ ಬಿ ವಿಲ್ ನಾಟ್ ಬಿ ಇನ್ಕ್ಲೂಡೆಡ್. ಅದೇ ತರ ಫಾರ್ ಎಕ್ಸಾಂಪಲ್ ಹೀಗೂ ಬರಿಬಹುದು, ಅಥವಾ ಹೀಗೆ ಬರೆದ್ರೆ ಇದೆರಡು ಬರೆದಾಗ ದಿಸ್ ಇಸ್ ಹಾಫ್ ಕ್ಲೋಸ್ಡ್ ಅಂತ, ಅಂದ್ರೆ ಒನ್ ಸೈಡ್ ಇದು ಈ ಕಡೆ ಲೆಫ್ಟ್ ಕ್ಲೋಸ್ಡ್ ರೈಟ್ ಓಪನ್, ಈ ಕಡೆ ಲೆಫ್ಟ್ ಓಪನ್ ರೈಟ್ ಕ್ಲೋಸ್ಡ್ ಆಗಿರುತ್ತೆ. ಸೊ ಇದರಲ್ಲಿ ಏನಾಗುತ್ತೆ ಅಂತಂದ್ರೆ ದಟ್ ಈಸ್ ದಿ ಎ ವಿಲ್ ಬಿ ಇನ್ಕ್ಲೂಡೆಡ್, ಇಲ್ಲಿ ಬಿ ಇಸ್ ಇನ್ಕ್ಲೂಡೆಡ್, ಇಲ್ಲಿ ಬಿ ವಿಲ್ ನಾಟ್ ಬಿ ಇನ್ಕ್ಲೂಡೆಡ್. ಇದಿಷ್ಟನ್ನ ನೀವು ಅರ್ಥ ಮಾಡ್ಕೋಬೇಕು. ಈ ಸಬ್ಸೆಟ್ ಬಗ್ಗೆ ನಾವು ಅವಾಗಲೇ ಮಾತಾಡಿದ್ದೀವಿ. ಎ ಇಸ್ ಅ ಸಬ್ಸೆಟ್ ಆಫ್ ಬಿ, ಅದೆಲ್ಲ ಎ ಇಸ್ ಅ ಸಬ್ಸೆಟ್ ಆಫ್ ಇಟ್ ಸೆಲ್ಫ್, ಎವ್ರಿ ಸಬ್ಸೆಟ್ ಇಸ್ ಎ ಸಬ್ಸೆಟ್ ಆಫ್ ಇಟ್ ಸೆಲ್ಫ್ ಅಂತ. ನೆಕ್ಸ್ಟ್ ಬಹಳ ಇಂಪಾರ್ಟೆಂಟು ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್. ಈ ರಿಲೇಷನ್ ಹೋಗೋದಕ್ಕೆ ಮುಂಚೆ ನಾವು ಎ ಕ್ರಾಸ್ ಬಿ ಅಂದ್ರೆ ನೀವು ಕಲ್ತಿರ್ತೀರಾ, ಕಾರ್ಟೀಷಿಯನ್ ಪ್ರಾಡಕ್ಟ್ ಅಂತ ಹೇಳ್ತೀವಿ. ಇಟ್ ಇಸ್ ದಿ ಸೆಟ್ ಆಫ್ ಆಲ್ ಆರ್ಡರ್ಡ್ ಪೇರ್ಸ್ ಅಂತ. ಸೊ ಎವ್ರಿ ರಿಲೇಷನ್ ಇಸ್ ಅ ಸಬ್ಸೆಟ್ ಆಫ್ ಎ ಕ್ರಾಸ್ ಬಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿ ನೀವು ತಿಳ್ಕೋಬೇಕಾಗಿರ್ತಕ್ಕಂಥದ್ದು. ಇದರಲ್ಲಿ ನಿಮಗೆ ಟೋಟಲ್ ನಂಬರ್ ಆಫ್ ರಿಲೇಷನ್ಸ್ ಇದು ಬಹಳ ಇಂಪಾರ್ಟೆಂಟ್. ಎ ನಲ್ಲಿ ಎಂ ಎಲಿಮೆಂಟ್ಸ್ ಇದ್ರೆ, ಬಿ ನಲ್ಲಿ ಎನ್ ಎಲಿಮೆಂಟ್ಸ್ ಇದ್ರೆ, ಎ ಕ್ರಾಸ್ ಬಿ ನಲ್ಲಿ ಎಂ ಎನ್ ಎಲಿಮೆಂಟ್ಸ್ ಇರುತ್ತೆ. ಹಾಗಾದ್ರೆ ಎಷ್ಟು ರಿಲೇಷನ್ಸ್ ಇರುತ್ತೆ ಫ್ರಮ್ ಎ ಟು ಬಿ ಅಂದಾಗ ನಂಬರ್ ಆಫ್ ಸಬ್ಸೆಟ್ಸ್ ಎಷ್ಟಾಗುತ್ತೋ ಅಷ್ಟು. ಎಷ್ಟು ನಂಬರ್ ಆಫ್ ಸಬ್ಸೆಟ್ಸ್ ಬರುತ್ತೆ ಎ ಕ್ರಾಸ್ ಬಿ ಅಂದಾಗ ಎಂ ಎನ್ ಎಲಿಮೆಂಟ್ಸ್ ಇರುತ್ತೆ ಎ ಕ್ರಾಸ್ ಬಿ ನಲ್ಲಿ. ಆದ್ರಿಂದ ದಿ ನಂಬರ್ ಆಫ್ ರಿಲೇಷನ್ಸ್ ವಿಲ್ ಬಿ 2 to the power of mn. ಇದು ಬಹಳ ಇಂಪಾರ್ಟೆಂಟು. ಇದರಲ್ಲಿ ಡೊಮೈನ್ ಅಂಡ್ ರೇಂಜ್ ಆಫ್ ಎ ರಿಲೇಷನ್ ಅಂದ್ರೆ ಈ ರಿಲೇಷನ್ ಬರೆದಾಗ ಈ ಫಸ್ಟ್ ಕೋಆರ್ಡಿನೇಟ್ಸ್ ಅನ್ನೆಲ್ಲ ಒಂದು ಸೆಟ್ ಮಾಡ್ತೀವಿ, ಅದನ್ನ ಡೊಮೈನ್ ಅಂತೀವಿ. ಈ ಸೆಕೆಂಡ್ ಕೋಆರ್ಡಿನೇಟ್ಸ್ ಅನ್ನೆಲ್ಲ ಒಂದು ಸೆಟ್ ಮಾಡ್ತೀವಿ, ಅದನ್ನ ವಿ ಕಾಲ್ ಇಟ್ ಆಸ್ ದಿ ಕೋಡೊಮೈನ್ ಅಂತ ಕರಿತೀವಿ.
ಅದೇ ತರ ಇನ್ವರ್ಸ್ ರಿಲೇಷನ್ ಅಂತಂದ್ರೆ ಈ ಎ ಕಮ ಬಿ ಇದ್ರೆ ಬಿ ಕಮ ಎ ಬರೆಯೋದು ಅಂತ ಅದನ್ನೆಲ್ಲ ಅಂದ್ರೆ ಎಲ್ಲಾನು ರಿವರ್ಸ್ ಮಾಡಿ ಬರಿತೀವಲ್ಲ ಅದನ್ನ ವಿ ಕಾಲ್ ಇಟ್ ಆಸ್ ದಿ ಇನ್ವರ್ಸ್ ರಿಲೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ಈ ಟೈಪ್ಸ್ ಆಫ್ ರಿಲೇಷನ್ ನಾನು ಹೇಳಿದಾಗೆ ಈ ನಲ್ ಸೆಟ್ ಅಂತಕ್ಕಂಥದ್ದು ಇಟ್ ಈಸ್ ಅ ಸಬ್ಸೆಟ್ ಆಫ್ ಎವ್ರಿ ಸೆಟ್. ಸೊ ಇಟ್ ಈಸ್ ಅ ಸಬ್ಸೆಟ್ ಆಫ್ ಎ ಕ್ರಾಸ್ ಬಿ ಆಲ್ಸೋ. ಆದ್ದರಿಂದ ದಿಸ್ ವಿ ಕಾಲ್ ಇಟ್ ಆಸ್ ಎ ನಲ್ ರಿಲೇಷನ್, ಯೂನಿವರ್ಸಲ್ ರಿಲೇಷನ್ ಎ ಕ್ರಾಸ್ ಬಿ ಅಥವಾ ಎ ಕ್ರಾಸ್ ಎ ಇದ್ದಾಗ ನಾವು ಇಲ್ಲಿ ಏನ್ ಹೇಳ್ತೀವಿ, ಈ ರಿಲೇಷನ್ ಆನ್ ಎ ಸೆಟ್ ಅಂತ ಮಾತಾಡಬೇಕು. ಏನಪ್ಪಾ ಇದು ರಿಲೇಷನ್ ಆನ್ ಎ ಸೆಟ್ ಅಂತಂದ್ರೆ ಎ ಕ್ರಾಸ್ ಬಿ, ಎನಿ ಸಬ್ಸೆಟ್ ಆಫ್ ಎ ಕ್ರಾಸ್ ಬಿ ವಿ ಕಾಲ್ ಇಟ್ ಆಸ್ ಅ ರಿಲೇಷನ್ ಫ್ರಮ್ ಎ ಟು ಬಿ ಅಂತ ಕರಿತೀವಿ. ರಿಲೇಷನ್ ಫ್ರಮ್ ಎ ಟು ಎ ಅಂತಂದ್ರೆ ಅಂದ್ರೆ ಎನಿ ಸಬ್ಸೆಟ್ ಆಫ್ ಎ ಕ್ರಾಸ್ ಎ, ದಟ್ ವಿ ಕಾಲ್ ಇಟ್ ಆಸ್ ವಾಟ್ ಇಸ್ ನೋನ್ ಆಸ್ ದಿ ರಿಲೇಷನ್ ಆನ್ ಎ ಸೆಟ್. ಸೊ ಅದರಲ್ಲಿ ನಾವು ಐಡೆಂಟಿಟಿ ರಿಲೇಷನ್ ಸೆಟ್ ಆಫ್ ಆಲ್ ಎ ಕಮ ಎ ಅಂದ್ರೆ ಇವಾಗ ಸೆಟ್ ಎ ನಲ್ಲಿ ಎ ಬಿ ಸಿ ಇರುತ್ತೆ ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಾ ಬರಿತೀನಿ ಈಗ ಎ ಇಸ್ ಈಕ್ವಲ್ ಟು ಎ ಬಿ ಸಿ. ಇವಾಗ ಇಫ್ ಐ ರೈಟ್ ದಿಸ್ ಐಡೆಂಟಿಟಿ ರಿಲೇಷನ್ ನ ಈ ತರ ಬರಿತೀವಿ, ಐ ಎ ಅಂತ ಬರಿತೀವಿ. ದಿಸ್ ವಿಲ್ ಬಿ ಸೇ ಎ ಕಮ ಎ, ಬಿ ಕಮ ಬಿ, ಸಿ ಕಮ ಸಿ. ಇದು ಬಿಟ್ಟು ಬೇರೆ ಏನೂ ಇರೋದಿಲ್ಲ. ಸೊ ಇಂಥ ಒಂದು ರಿಲೇಷನ್ ನ ವಿ ಕಾಲ್ ಇಟ್ ಆಸ್ ವಾಟ್ ಇಸ್ ನೋನ್ ಆಸ್ ಅನ್ ಐಡೆಂಟಿಟಿ ರಿಲೇಷನ್ ಅಂತ ಹೇಳ್ತೀವಿ. ಬಹಳಷ್ಟು ಜನ ಐಡೆಂಟಿಟಿ ರಿಲೇಷನ್ ರಿಫ್ಲೆಕ್ಸಿವ್ ಆಗತ್ತಾ ಇಲ್ವಾ? ರಿಫ್ಲೆಕ್ಸಿವ್ ರಿಲೇಷನ್ ಆಗತ್ತೆ ಖಂಡಿತ. ಆದ್ರೆ ರಿಫ್ಲೆಕ್ಸಿವ್ ರಿಲೇಷನ್ ಐಡೆಂಟಿಟಿ ರಿಲೇಷನ್ ಆಗಿರಬೇಕು ಅಂತ ಏನು ಇಲ್ಲ. ಈಗ ತಾನೇ ಹೇಳಿದೆ ರಿಫ್ಲೆಕ್ಸಿವ್ ರಿಲೇಷನ್. ಈ ರಿಫ್ಲೆಕ್ಸಿವ್ ರಿಲೇಷನ್ ಅಂತಂದ್ರೆ ದಟ್ ಈಸ್ ಆ ರಿಲೇಷನ್ ನಲ್ಲಿ ಇವಾಗ ಪ್ರತಿಯೊಂದು ಎ ಮಸ್ಟ್ ಬಿ ರಿಲೇಟೆಡ್ ಟು ಎ. ಬೇರೆ ಆರ್ಡರ್ಡ್ ಪೇರ್ಸ್ ಇರಬಹುದು, ಆದರೆ ಯಾವ ಒಂದು ಆರ್ಡರ್ಡ್ ಪೇರ್ ಎ ಟು ಎ ಬಿಟ್ಟಿರಬಾರ್ದು. ಅಂದ್ರೆ ಎ ಕಮ ಎ ಅಂದ್ರೆ ಫಾರ್ ಆಲ್ ಎ ಬಿಲಾಂಗಿಂಗ್ ಟು ಎ ಕಮ ಎ ಮಸ್ಟ್ ಬಿ ದೇರ್. ಫಾರ್ ಎಕ್ಸಾಂಪಲ್ ಇವಾಗ ನಾನು ಹೇಳಿದಂಗೆ ಎ ಇಸ್ ಈಕ್ವಲ್ ಟು ಎ ಬಿ ಸಿ ಇದ್ದಾಗ ಎ ಕಮ ಎ, ಬಿ ಕಮ ಬಿ, ಸಿ ಕಮ ಸಿ ಈ ಮೂರು ಆರ್ಡರ್ಡ್ ಪೇರ್ಸ್ ಇರಲೇಬೇಕು. ಅದರ ಜೊತೆ ಬೇರೆ ಇರಬಹುದು. ಆದ್ರೆ ಎ ಕಮ ಎ, ಬಿ ಕಮ ಬಿ ಇದ್ದು ಬೇರೆ ಆರ್ಡರ್ಡ್ ಪೇರ್ಸ್ ಇದ್ದು ಸಿ ಕಮ ಸಿ ಇಲ್ಲ ಅಂತಂದ್ರೆ ಅದು ರಿಫ್ಲೆಕ್ಸಿವ್ ಆಗೋದಿಲ್ಲ. ಹಾಗೆ ವಾಟ್ ಈಸ್ ದಿಸ್ ಸಿಮೆಟ್ರಿಕ್ ರಿಲೇಷನ್? ಸೊ ಎ ಈಸ್ ರಿಲೇಟೆಡ್ ಟು ಬಿ ಆದಾಗ ಬಿ ಈಸ್ ಆಲ್ಸೋ ರಿಲೇಟೆಡ್ ಟು ಎ ಅಂತ ಒಂದು ರಿಲೇಷನ್ ನ ಸಿಮೆಟ್ರಿಕ್ ರಿಲೇಷನ್ ಅಂತ ಕರಿತೀವಿ. ಟ್ರಾನ್ಸಿಟಿವ್ ರಿಲೇಷನ್, ಎ ಇಸ್ ರಿಲೇಟೆಡ್ ಟು ಬಿ, ಬಿ ಇಸ್ ರಿಲೇಟೆಡ್ ಟು ಸಿ, ಸೊ ಎ ಇಸ್ ಆಲ್ಸೋ ರಿಲೇಟೆಡ್ ಟು ಸಿ. ಇಂಥ ಒಂದು ರಿಲೇಷನ್ ನ ವಿ ಕಾಲ್ ಇಟ್ ಆಸ್ ಎ ಟ್ರಾನ್ಸಿಟಿವ್ ರಿಲೇಷನ್. ಈ ಮೂರು ಆದಾಗ ಅದನ್ನ ಈಕ್ವಿವೆಲೆನ್ಸ್ ರಿಲೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ಈ ಈಕ್ವಿವೆಲೆನ್ಸ್ ರಿಲೇಷನ್ ನಲ್ಲಿ ಆರ್ ಇಸ್ ಅನ್ ಈಕ್ವಿವೆಲೆನ್ಸ್ ರಿಲೇಷನ್ ಆದಾಗ ಈ ಈಕ್ವಿವೆಲೆನ್ಸ್ ಕ್ಲಾಸ್ ಅಂತಂದ್ರೆ ಏನು? ಯಾವುದೋ ಒಂದು ಎಲಿಮೆಂಟ್ ತಗೋತೀರಾ ಎ ಅಂತ, ಯಾವ ಯಾವ ಎಲಿಮೆಂಟು ಎಗೆ ರಿಲೇಟ್ ಆಗಿರ್ತದೋ ಅದನ್ನೆಲ್ಲ ಒಂದು ಸೆಟ್ ಮಾಡಿದಾಗ ಅದನ್ನ ಈಕ್ವಿವೆಲೆನ್ಸ್ ಕ್ಲಾಸ್ ಆಫ್ ಎ ಅಂತ ನೀವು ಅಲ್ಲಿ ಪವರ್ ಪಾಯಿಂಟ್ ಅಲ್ಲಿ ನೋಡ್ತಿದ್ದೀರಾ. ಅದರ ಒಂದು ನೊಟೇಷನ್ ಬರೆದಿದ್ದಾರೆ. ಇದರಲ್ಲಿ ಒಂದು ಸ್ಪೆಷಾಲಿಟಿ ಇದೆ ನೋಡಿ. ಇವಾಗ ಯಾವುದೋ ಒಂದು ಎ ಮತ್ತೆ ಬಿ ಎರಡು ಎಲಿಮೆಂಟ್ ಸೆಟ್ ಎ ಇಂದ ತಗೊಂಡಿರ್ತೀರ, ಅಂದ್ರೆ ಅದರ ಮೇಲೆ ಇರ್ತಕ್ಕಂಥ ರಿಲೇಷನ್ ಈಕ್ವಿವೆಲೆನ್ಸ್ ರಿಲೇಷನ್ ಆಗಿರುತ್ತೆ. ಯಾವ್ಯಾವ ಎಲಿಮೆಂಟ್ ರಿಲೇಟೆಡ್ ಟು ಎ ಆಗಿರುತ್ತೋ ದಟ್ ವಿ ಕಾಲ್ ಇಟ್ ಆಸ್ ದಿ ಈಕ್ವಿವೆಲೆನ್ಸ್ ಕ್ಲಾಸ್ ಆಫ್ ಎ. ಅದೇ ತರ ಈಕ್ವಿವೆಲೆನ್ಸ್ ಕ್ಲಾಸ್ ಆಫ್ ಬಿ ಬರೀತೀರಾ. ಈ ಸ್ಪೆಷಾಲಿಟಿ ಏನಂತಂದ್ರೆ ಯಾವುದೇ ಒಂದು ಎರಡು ಎಲಿಮೆಂಟಿನ ಈಕ್ವಿವೆಲೆನ್ಸ್ ಕ್ಲಾಸ್ ಬರೆದಾಗ ಅದೆರಡೂ ಸೇಮ್ ಆಗಿರ್ತದೆ ಅಥವಾ ಕಂಪ್ಲೀಟ್ ಆಗಿ ಡಿಸ್ಟೆಂಟ್ ಆಗಿರುತ್ತೆ. ದಿಸ್ ಇಸ್ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಪರ್ಟಿ ಆಫ್ ದಿ ಈಕ್ವಿವೆಲೆನ್ಸ್
ಕ್ಲಾಸ್ ಆಫ್ ಎ. ಯಾಕಂತಂದ್ರೆ ಇದ್ರ ಮೇಲೆ ಕೆಲವೊಂದು MCQs ಬಂದರೆ ನೀವು ಹ್ಯಾಂಡಲ್ ಮಾಡೋದಕ್ಕೆ ಈ ಕಾನ್ಸೆಪ್ಟ್ ಸ್ವಲ್ಪ ಕ್ಲೀನಾಗಿ ತಿಳ್ಕೊಂಡಿರಬೇಕು. ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಈಗ ಕಮಿಂಗ್ ಟು ಫಂಕ್ಷನ್ಸ್. ಫಂಕ್ಷನ್ ಬಗ್ಗೆ ಎಲ್ಲರಿಗೂ ಗೊತ್ತೇ ಇದೆ. ಫಂಕ್ಷನ್ ಫ್ರಮ್ ಎ ಟು ಬಿ. ಡೊಮೈನ್ ಅಂದ್ರೆ ಏನು ಗೊತ್ತು, ದೆನ್ ಕೋಡೊಮೈನ್ ಅಂದ್ರೆ ಎಲ್ಲ ಗೊತ್ತು, ಅಂಡ್ ಯು ನೋ ವಾಟ್ ಇಸ್ ದಿಸ್ ರೇಂಜ್ ಅಂದ್ರೆ ಎಲ್ರಿಗೂ ಓದಿದ್ದೀರಾ. ನೆಕ್ಸ್ಟ್ ಈಕ್ವಲ್ ಫಂಕ್ಷನ್ಸ್ ಆದಾಗ ಡೊಮೈನ್ ಆಫ್ f is equal to domain of g, then f of x is equal to that is g of x for all domain. That is one thing. ಅಂದ್ರೆ ಕೋಡೊಮೈನು ಸೇಮ್ ಆಗಿರಬೇಕು. ನೆಕ್ಸ್ಟ್ ಈ ಸಮ್ ಸ್ಟ್ಯಾಂಡರ್ಡ್ ಫಂಕ್ಷನ್ಸ್ ಅಂತ ನೋಡಿ, ಇದು ಬಹಳ ಇಂಪಾರ್ಟೆಂಟ್. ಇದ್ರ ಬಗ್ಗೆ ನೀವು ತಿಳ್ಕೊಂಡಾಗ ನೀವು ಫಂಕ್ಷನ್ಸ್ ಬಗ್ಗೆ ಇದರಲ್ಲಿ ಜಾಸ್ತಿ ನಿಮಗೆ ಡೊಮೈನ್ ಆಗಲಿ ರೇಂಜ್ ಬಗ್ಗೆ ಜಾಸ್ತಿ ಪ್ರಾಬ್ಲಮ್ಸ್ಗಳು ಕೇಳ್ತಾರೆ CET ನಲ್ಲಿ. ಮತ್ತೆ ನಿಮಗೆ ಈ ಫಂಕ್ಷನ್ಸ್ಗಳು ಚೆನ್ನಾಗಿ ತಿಳ್ಕೊಂಡಿದ್ದಷ್ಟು ನಿಮಗೆ ಕ್ಯಾಲ್ಕುಲಸ್ ಕೂಡ ಬಹಳ ಸುಲಭವಾಗಿ ತಲೆ ಒಳಗಡೆ ಹೋಗುತ್ತೆ. ಇವಾಗ ಕಾನ್ಸ್ಟೆಂಟ್ ಫಂಕ್ಷನ್ ನೋಡಿ. ಕಾನ್ಸ್ಟೆಂಟ್ ಫಂಕ್ಷನ್ ಅಂತಂದ್ರೆ ಏನು? ಕಾನ್ಸ್ಟೆಂಟ್ ಫಂಕ್ಷನ್ ಇಸ್ ಸಿಂಪ್ಲಿ ಒಂದು ಲೈನ್, ಒಂದು ಹಾರಿಜಾಂಟಲ್ ಲೈನ್ ಬರುತ್ತೆ ಅಷ್ಟೇ, ಇನ್ನೇನಿಲ್ಲ. ದಟ್ ಇಸ್ ಕಾನ್ಸ್ಟೆಂಟ್ ಫಂಕ್ಷನ್. ಬೇಕಂದ್ರೆ ಗ್ರಾಫ್ ಬರಿತೀನಿ ಈಗ ಬೋರ್ಡ್ ಅಲ್ಲಿ ನೋಡ್ಕೊಳ್ಳಿ. ಕಾನ್ಸ್ಟೆಂಟ್ ಫಂಕ್ಷನ್, ಈ ಕಾನ್ಸ್ಟೆಂಟ್ ಫಂಕ್ಷನ್ ಗ್ರಾಫ್ ಈ ತರ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಇಫ್ ಐ ಸೇ f of x is equal to c ಅಂತ ಬರಿತೀನಿ ಅಂತ ಇಟ್ಕೊಳ್ಳಿ. ಇದು ಕಾನ್ಸ್ಟೆಂಟ್ ಅದ. ಸೊ ದಿಸ್ ಇಸ್ -infinity to infinity, then the domain is the entire set of real numbers, and of course the range is only this element called c ಅಂತ. ನೆಕ್ಸ್ಟ್ ನೀವಾಗಲೇ ಓದಿದ್ದೀರಾ ಸ್ಲೈಡ್ ಬರೋಣ. ಸಿಗ್ನಮ್ ಫಂಕ್ಷನ್ ಅಂತ. ಸೊ ಅಲ್ಲಿ ಎಕ್ಸ್ ಇಸ್ ಗ್ರೇಟರ್ ದನ್ 0 ಆದರೆ 1, ಮತ್ತೆ ಎಕ್ಸ್ ಇಸ್ ಈಕ್ವಲ್ ಟು 0 ಆದರೆ 0, ಎಕ್ಸ್ ಇಸ್ ಲೆಸ್ ದೆನ್ 0 ಆದರೆ -1 ಅಂತ ಕರಿತೀವಿ. ಅದೇ ತರ ಐಡೆಂಟಿಟಿ ಫಂಕ್ಷನ್, ಮತ್ತೆ ನಿಮಗೆ ಮಾಡ್ಯುಲಸ್ ಆಫ್ ಎಕ್ಸ್. ಸೊ ಇದರ ಬಗ್ಗೆ ನೀವು ಆದಷ್ಟು ತಿಳ್ಕೊಂಡಿದ್ದೀರಾ ಫಸ್ಟ್ ಇಯರ್ನಲ್ಲಿ. ಇನ್ನೊಂದು ಫಂಕ್ಷನ್ ರೆಸಿಪ್ರೋಕಲ್ ಫಂಕ್ಷನ್ ಅಂತ ಇದೆ. f of x is equal to 1/x ಅಂತ. ಪಾಲಿನಾಮಿಯಲ್ ಫಂಕ್ಷನ್, ರ್ಯಾಷನಲ್ ಫಂಕ್ಷನ್. ಈ ರ್ಯಾಷನಲ್ ಫಂಕ್ಷನ್ ಮುಖ್ಯವಾಗಿ ಇಟ್ ಈಸ್ ಆಫ್ ದಿ ಫಾರ್ಮ್ ದಟ್ ಇಸ್ p of x by q of x. p of x and q of x are both polynomials. ಇದರಲ್ಲಿ ಈ ರ್ಯಾಷನಲ್ ಫಂಕ್ಷನ್ಗೆ ಡೊಮೇನ್ ಯಾವ ತರ ತಗೋಬೇಕು ಅಂತಂದ್ರೆ, ಎಲ್ಲೆಲ್ಲಿ ಈ ಡಿನಾಮಿನೇಟರ್ 0 ಆಗೋದಿಲ್ವೋ ಅಂತದನ್ನ ತಗೋಬೇಕು. ಇವಾಗ ಫಾರ್ ಎಕ್ಸಾಂಪಲ್ p of x by q of x, ಇವಾಗ ಡಿನಾಮಿನೇಟರ್ ನಲ್ಲಿ x² - 1 ಅಂತ ಬಂದಿರುತ್ತೆ. ಅವಾಗ ಎಲ್ಲಿ ಡಿನಾಮಿನೇಟರ್ 0 ಆಗುತ್ತೆ? x = 1, x = -1 ಅಂದ್ರೆ ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್ ಎಕ್ಸೆಪ್ಟ್ 1 and -1. ಅದಕ್ಕೆ ಅಲ್ಲಿ ನೀವು ನೋಡಿ, ಅಲ್ಲಿ ಡೊಮೈನ್ ಅನ್ನೋ ಜಾಗದಲ್ಲಿ ಆರ್ ಮೈನಸ್ zeros ಆಫ್ ದಿ ಡಿನಾಮಿನೇಟರ್. zeros ಆಫ್ ದಿ ಡಿನಾಮಿನೇಟರ್ ಅಂದ್ರೆ ಡಿನಾಮಿನೇಟರ್ ಎಲ್ಲೆಲ್ಲಿ 0 ಆಗತ್ತೋ ಅಂತ ಪಾಯಿಂಟ್ಸ್ ನ ಬಿಟ್ಟು ನೀವು ಡೊಮೈನ್ ಅನ್ನ ತಗೋಬೇಕು ಅಂತ. ಅಲ್ಲಿ ಏನಪ್ಪಾ ರೇಂಜೇ ಇಲ್ವಾ ಅಂತ ಅನ್ಕೋಬೇಡಿ. ಆ ರೇಂಜ್ ಅನ್ನೋದು ಒಂದೊಂದಕ್ಕೆ ಒಂದೊಂದು ಫಂಕ್ಷನ್ಗೆ ಒಂದೊಂದ್ ತರ ವೇರಿ ಆಗುತ್ತೆ. ಅಂದ್ರೆ ಅದನ್ನ ಡಿಟರ್ಮಿನ್ ಮಾಡಬೇಕಾಗಿ ಬರುತ್ತೆ. ಇದು ಈ ಫ್ರಾಕ್ಷನಲ್ ಪಾರ್ಟ್ ಆಫ್ ಎಕ್ಸ್ ಅಂತ. ಇದು ನಿಮ್ಮ PUC ಸಿಲೆಬಸ್ ನಲ್ಲಿ, ಇದು ನಿಮ್ಮ ಪುಸ್ತಕದಲ್ಲಿ ಬಹುಶಃ ಕೊಟ್ಟಿಲ್ಲ ಅಂತ ಕಾಣುತ್ತೆ. ಆದ್ರೂ ಇದನ್ನ ತಿಳ್ಕೋಬೇಕು. ಇದು ಫ್ಲವರ್ ಬ್ರಾಕೆಟ್ ನಲ್ಲಿ ಬರ್ದಿರ್ತಾರೆ. ಇದು ಎಕ್ಸ್ ಮೈನಸ್ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಅಂತ. ಈ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಏನ್ ಮಾಡುತ್ತೆ? ಯಾವಾಗ್ಲೂ ಒಂದು ಇಂಟೀಜರ್ ದಟ್ ಇಸ್ ದಿ ಲೆಸ್ ದೆನ್ ಆರ್ ಈಕ್ವಲ್ ಟು ಎಕ್ಸ್, ನಿಯರೆಸ್ಟ್ ಇಂಟೀಜರ್. ಗ್ರೇಟೆಸ್ಟ್ ಇಂಟೀಜರ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎಕ್ಸ್ ಕೊಡುತ್ತೆ. ಸೊ ಈ ಫ್ರಾಕ್ಷನಲ್ ಪಾರ್ಟ್ ಏನ್ ಮಾಡುತ್ತೆ? ಈ ಡೆಸಿಮಲ್ ಆದ್ಮೇಲೆ ಇರ್ತಕ್ಕಂಥದ್ದನ್ನ ಕೊಡುತ್ತೆ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್ ಇಫ್ ಐ ಗಿವ್ ಫ್ರಾಕ್ಷನಲ್ ಪಾರ್ಟ್ ಆಫ್ 3.4 ಅಂತ ಕೊಟ್ರೆ ನೀವೇನ್ ಮಾಡಬೇಕು? 0.4 ಅನ್ನ ತಗೋಬೇಕು. ಇವಾಗ ಫ್ರಾಕ್ಷನಲ್ ಪಾರ್ಟ್ ಆಫ್ -5.2 ಅಂತ ಕೊಡ್ತೀವಿ. ಸೊ -5.2 ಅಲ್ವಾ? ಫ್ರಾಕ್ಷನಲ್ ಪಾರ್ಟ್ 0.2 ಅಂತ ಬರ್ಕೊಂಡ್ರೆ ತಪ್ಪಾಗ್ಬಿಡುತ್ತೆ.
ಯಾಕೆಂತಂದ್ರೆ ಈ ಫ್ರಾಕ್ಷನಲ್ ಪಾರ್ಟ್ ಆಫ್ -5.2 ನೀವು ಈ ಎಕ್ಸ್ ಮೈನಸ್ ಗ್ರೇಟೆಸ್ಟ್ ಇಂಟೀಜರ್ ಎಕ್ಸ್ ಹಾಕೊಂಡ್ರೆ ನಿಮ್ಗೇನ್ ಬರುತ್ತೆ 0.8 ಅಂತ ಬರುತ್ತೆ. ಸೊ ಹಾಗಾಗಿ ನಿಮಗೆ ಫ್ರಾಕ್ಷನಲ್ ಪಾರ್ಟ್ ಆಫ್ ಎಕ್ಸ್ಗೆ ನೀವು ಡೊಮೇನ್ ಯಾವುದೇ ರಿಯಲ್ ನಂಬರ್ ಕೊಡಿ, ರೇಂಜ್ ಬಂದ್ಬಿಟ್ಟು ಇಟ್ ಇಸ್ ಬಿಟ್ವೀನ್ 0 and 1. ಅದರಲ್ಲೂ ಯಾವ ತರ ಇರುತ್ತೆ ಅಂತಂದ್ರೆ ದಟ್ ಈಸ್ ಕ್ಲೋಸ್ಡ್ 0, 1 ಓಪನ್ ಆ ತರ ಇರುತ್ತೆ. ಅಂದ್ರೆ 0 ಲೆಸ್ ದೆನ್ ಆರ್ ಈಕ್ವಲ್ ಟು ಎಕ್ಸ್ ಲೆಸ್ ದೆನ್ 1 ಅಂತ ಹೇಳಿ. ಸೊ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಫಂಕ್ಷನ್ ನಿಮ್ಗೆ. ಯಾಕಂತಂದ್ರೆ ಇದು ನಿಮ್ಗೆ ಕ್ಯಾಲ್ಕುಲಸ್ ನಲ್ಲಿ ನಿಮ್ಗೆ ಅದು MCQs ನಲ್ಲಿ ಇಂಥ ಕ್ವಶನ್ಸ್ಗಳ ಮೇಲೆ ಇಂಥ ಕಾನ್ಸೆಪ್ಟ್ ಮೇಲೆ ಕ್ವಶನ್ಸ್ಗಳು ಬರುತ್ತೆ. ಎಸ್ಪೆಷಲಿ ಕಂಟಿನ್ಯೂಟಿ ಮತ್ತೆ ಡಿಫರೆನ್ಷಿಯಬಿಲಿಟಿ ಅಂತಕ್ಕಂಥದ್ರ ಮೇಲೆ ಸ್ವಲ್ಪ ಆಟ ಆಡ್ತಾರೆ. ಇಂಥ ಕ್ವಶನ್ಸ್ಗಳ ಮೇಲೆ ಸ್ವಲ್ಪ ಈ ಕಾನ್ಸೆಪ್ಟ್ಗಳು ಸ್ವಲ್ಪ ಸ್ಟ್ರೆಂಥನ್ ಮಾಡ್ಕೋಬೇಕಾಗತ್ತೆ ನೀವು. ಹಾಗಾಗಿ ಇದಕ್ಕೆ ನಾನು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನಿ ಇದ್ರ ಮೇಲೆ. ಆಲ್ಜಿಬ್ರಾ ಆಫ್ ಫಂಕ್ಷನ್ಸ್ ಇವೆಲ್ಲ ನೀವು ಕಲ್ತೇ ಇರ್ತೀರಾ. ಓಕೆ, ಕೈಂಡ್ಸ್ ಆಫ್ ಫಂಕ್ಷನ್ ಅದರಲ್ಲಿ ಒನ್ ಫಂಕ್ಷನ್ ಅಂತಂದ್ರೆ ದಟ್ ಈಸ್ ಟೂ ಎಲಿಮೆಂಟ್ಸ್ ವಿಲ್ ನಾಟ್ ಗೋ ಟು ದಿ ಸೇಮ್ ಎಲಿಮೆಂಟ್. ಆ ತರ ಫಂಕ್ಷನ್ ಇದ್ರೆ ಅಂದ್ರೆ ವೆನ್ ಎವರ್ ವಿ ಸೇ ಎಫ್ ಆಫ್ x1 is equal to f of x2, x1 will be equal to that is x2. ಇಂಥ ಫಂಕ್ಷನ್ ನ ಒನ್ ಫಂಕ್ಷನ್ ಅಂತ. ಇದಕ್ಕೆ ಒಂದು ಕೆಲವೊಂದು ಎಕ್ಸಾಂಪಲ್ಸ್ ಗಳನ್ನ ಕೊಟ್ಟಿದ್ದೀನಿ, ನೋಡ್ಕೋಬಹುದು ಇದನ್ನ. ದಟ್ ಇಸ್ ದಿ ಎಕ್ಸಾಂಪಲ್ಸ್ ಆಫ್ ಸಮ್ ಎಕ್ಸಾಂಪಲ್ಸ್ ಆಫ್ ಒನ್ ಫಂಕ್ಷನ್. ಐಡೆಂಟಿಟಿ ಫಂಕ್ಷನ್ ಆಗಿರಲಿ, ಮತ್ತೆ ಲೀನಿಯರ್ ಫಂಕ್ಷನ್ಸ್ ಆಗಲಿ, ಆಮೇಲೆ ಇದು e to the power of x, a to the power of x, ಇವೆಲ್ಲ ಕೂಡ log x, ಇವೆಲ್ಲ ಕೂಡ ಒನ್ ಫಂಕ್ಷನ್ ಆಗಿರುತ್ತೆ. ಆನ್ ಟು ಫಂಕ್ಷನ್ ಅಂತಂದ್ರೆ ಈ ಆನ್ ಟು ಫಂಕ್ಷನ್ ನಲ್ಲಿ ಈ ಕೋಡೊಮೈನ್ ನಲ್ಲಿ ಯಾವ ಎಲಿಮೆಂಟ್ ಬಿಟ್ಟಿರೋದಿಲ್ಲ. ಆದ್ರೆ ಕೋಡೊಮೈನ್ ನಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಎಲಿಮೆಂಟ್ಗೂ ಕೂಡ ಯಾವುದೋ ಒಂದು ಎಲಿಮೆಂಟ್ ಅಸೋಸಿಯೇಟ್ ಆಗಿರುತ್ತೆ. ಇಂಥ ಒಂದು ಫಂಕ್ಷನ್ ನ ವಿ ಕಾಲ್ ಇಟ್ ಆಸ್ ಅನ್ ಆನ್ ಟು ಫಂಕ್ಷನ್. ವಿ ಆಲ್ಸೋ ಕಾಲ್ ಇಟ್ ಆಸ್ ಅ ಸರ್ಜೆಕ್ಟಿವ್ ಮ್ಯಾಪ್ ಅಂತ ಕರಿತೀವಿ. ಸಮ್ ಎಕ್ಸಾಂಪಲ್ಸ್ ಹ್ಯಾವ್ ಬೀನ್ ಗಿವನ್ ಹಿಯರ್, ನೋಡ್ಕೊಳ್ಳಿ ಇವೆಲ್ಲ ಕೂಡ. ನೆಕ್ಸ್ಟ್ ಈ ಒನ್ ಆನ್ ಟು ಫಂಕ್ಷನ್ ಅಂತೀವಿ, ಇದನ್ನ ಬೈಜೆಕ್ಷನ್ ಅಂತ. ಮುಖ್ಯವಾಗಿ ನಿಮಗೆ ಈ ಬೈಜೆಕ್ಷನ್ ಮೇಲೆ ಬಹಳ ಪ್ರಾಬ್ಲಮ್ಸ್ಗಳು ಬರ್ತವೆ. ಬೈಜೆಕ್ಷನ್ ಅಂತಂದ್ರೆ ಇಟ್ ಇಸ್ ಬೋತ್ ಒನ್ ಅಂಡ್ ಆನ್ ಟು. ಈ ಬೈಜೆಕ್ಷನ್ ಆದಾಗ ಫಂಕ್ಷನ್ ವಿಲ್ ಬಿ ಇನ್ವರ್ಟಿಬಲ್. ಯಾವುದೇ ಒಂದು ಫಂಕ್ಷನ್ ಬೈಜೆಕ್ಷನ್ ಆದಾಗ ಅದಕ್ಕೆ ಇನ್ವರ್ಸ್ ಫಂಕ್ಷನ್ ನ ಕಂಡುಹಿಡಿಯೋದಕ್ಕೆ ಸಾಧ್ಯ. ಇದು ಬಹಳ ಇಂಪಾರ್ಟೆಂಟ್. ಬೈಜೆಕ್ಷನ್ ಆಗಿಲ್ಲದೆ ಹೋದರೆ ಇನ್ವರ್ಸ್ ಫಂಕ್ಷನ್ ಇರೋದೇ ಇಲ್ಲ. ಅದು ಬಹಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಕಾಂಪೋಸಿಷನ್ ಫಂಕ್ಷನ್. ಇವಾಗ f is a function from a to b and b is a that is g is a function from b to c. ಅವಾಗ ಈ ಕಾಂಪೋಸಿಷನ್ ಆಫ್ ದಿಸ್ ಫಂಕ್ಷನ್ ಈಸ್ ಡಿಫೈನ್ಡ್. ಕಾಂಪೋಸಿಟ್ ಆಫ್ f and g ಈಸ್ ಬೀಯಿಂಗ್ ಡಿನೋಟೆಡ್ ಬೈ g ಕಾಂಪೋಸಿಟ್ f ಅಂತ ಕೊಟ್ಟಿರ್ತೀವಿ. ದಟ್ ಇಸ್ ಇದನ್ನ g ಆಫ್ f ಆಫ್ x ಅಂತ ಬರಿತೀವಿ. ದಟ್ ಇಸ್ ಒನ್ ಥಿಂಗ್. ಸೊ ಇದು ಬಹಳ ಇಂಪಾರ್ಟೆಂಟ್. ಸೊ ಇಲ್ಲಿ ಪ್ರಾಪರ್ಟೀಸ್ ಆಫ್ ಕಾಂಪೋಸಿಟ್ ಫಂಕ್ಷನ್ ನೀವು ಇವಾಗ ಸಪೋಸ್ ಎಫ್ ಅಂಡ್ ಜಿ ಆರ್ ಇನ್ವರ್ಸಸ್ ಅಂತಂದ್ರೆ ಎಫ್ ಕಾಂಪೋಸಿಟ್ ಜಿ ಆಫ್ ಎಕ್ಸ್ ವಿಲ್ ಬಿ ಈಕ್ವಲ್ ಟು ಎಕ್ಸ್ ಅಂಡ್ ದಟ್ ವಿಲ್ ಬಿ ಈಕ್ವಲ್ ಟು ಜಿ ಕಾಂಪೋಸಿಟ್ ಆಫ್ ಎಫ್. ದಟ್ ಇಸ್ ಇನ್ವರ್ಸ್ ಫಂಕ್ಷನ್ ಆದಾಗ ಇದೆಲ್ಲ ಕೂಡ ಸ್ವಲ್ಪ ಇಂಪಾರ್ಟೆಂಟ್. ದೀಸ್ ಪ್ರಾಪರ್ಟೀಸ್ ಯು ಹ್ಯಾವ್ ಟು ನೋಟ್ when we are doing problems, and in particularly ಈ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಗಳಿಗೆ ಈ ಇನ್ವರ್ಸ್ ಫಂಕ್ಷನ್ ಬಹಳ ಯೂಸ್ಫುಲ್ ಕಾನ್ಸೆಪ್ಟ್. Now we will go for problems. ಒಂದು ಬ್ರೇಕ್ ತಗೊಳ್ಳೋಣ. ಈಗ ಒಂದು ಸ್ವಲ್ಪ ಕ್ವಶನ್ಸ್ಗಳು ನೋಡೋಣ. ಸ್ವಲ್ಪ ಸಿಂಪಲ್ ಕ್ವಶನ್ಸ್ ಇರುತ್ತೆ, ಸ್ವಲ್ಪ ಮೀಡಿಯಂ ಕ್ವಶನ್ಸ್ಗಳು ಇರುತ್ತೆ. ಸೊ ಇದರಲ್ಲಿ ಈ ನಾರ್ಮಲ್ ಆಗಿ ಈ ಸೆಟ್ ಥಿಯರಿ, ಈ ರಿಲೇಷನ್ಸ್, ಫಂಕ್ಷನ್ಸ್ ತುಂಬಾ ಉದ್ದವಾದಂತ ಒಂದು ಕ್ವಶನ್ಸ್ಗಳೇನು ಬರೋದಿಲ್ಲ. ಎಲ್ರಿಗೂ ಒಂದು ಕಾಮನ್ ಕ್ವಶನ್ ಬರುತ್ತೆ CET ಮಾಡ್ಬೇಕಾದ್ರೆ, ಸರ್ ಈ ಕ್ವಶನ್ಸ್ಗಳೆಲ್ಲ ಹೇಗೆ ಸರ್ ಒಂದೊಂದೇ ನಿಮಿಷದಲ್ಲಿ ಮಾಡೋಕ್ಕಾಗತ್ತೆ ಅಂತ. ಟೈಮ್ ನೋಡ್ಕೊಂಡು ಒಂದೊಂದು ನಿಮಿಷನೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಏನಾಗತ್ತೆ ಅಂತಂದ್ರೆ ಇದಕ್ಕೆ ನಾವು ಈ ಟೈಮ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಾರೆ. 60 ನಿಮಿಷ 60 ಕ್ವಶನ್ನು, ಒಂದೊಂದು ಕ್ವಶನ್ನು ಒಂದೊಂದು ನಿಮಿಷದಲ್ಲೇ ಮಾಡಬೇಕು ಅಂತಂದ್ರೆ ಅದು ಟೈಮ್ ನೋಡ್ಕೊಂಡು ಮಾಡೋವಂಥ ಕೆಲಸ ಇಲ್ಲ. ಅದರಿಂದ ನಾವು ಕ್ವಶನ್ ಪೇಪರ್ ಕೊಟ್ಟಾಗ
ನಮ್ಮ ಕ್ವಶನಲ್ಲಿ 60 ಸುಮಾರು ಒಂದು 10-15 ಕ್ವಶನ್ ಮೇಲೆ ಬೇಗ ಒಂದು 5-6 ಸೆಕೆಂಡು ಅಥವಾ ಬೇಗ ಮುಗಿಸೋವಂಥ ಕ್ವಶನ್ಸ್ಗಳು ಇರುತ್ತೆ. ಅವನ್ನೆಲ್ಲ ಫಸ್ಟ್ ಮಾಡ್ಕೊಳ್ತಾ ಹೋಗಬೇಕು. ಆಮೇಲೆ ಸ್ವಲ್ಪ ಇನ್ನು ಜಾಸ್ತಿ ಟೈಮ್ ತಗೊಳ್ಳೋವಂಥದ್ದು. ಕೊನೆಯಲ್ಲಿ ನಾವು ಒಂದೊಂದು ಕ್ವಶನ್ಗೆ ಕೆಲವೊಂದು ಸರಿ 3 ನಿಮಿಷ 4 ನಿಮಿಷ ಮೇಲೂ ಆಗ್ಬೋದು ಅಂತ ಕ್ವಶನ್ಸ್ಗಳು. ಆದರೆ ಇಲ್ಲಿ ಏನೇನು ನಾವು ಉಳಿತಾಯ ಮಾಡ್ಕೊಂಡಿರ್ತೀವಿ ಸಮಯನ, ಅಲ್ಲಿ ನಾವು ಉಪಯೋಗಿಸ್ಕೋತೀವಿ. ಹಾಗಾಗಿ ಇಲ್ಲಿ ಕೆಲವರಿಗೆ CET ಅಂದಾಗ ಏನಪ್ಪ ಶಾರ್ಟ್ಕಟ್ ಇದೆಯಾ ಅಂತ ಕೇಳ್ತಾರೆ. ಈ ಶಾರ್ಟ್ಕಟ್ ಅಂತಂದರೆ ನಾವು ಬರೆಯೋ ಕೆಲಸ ಒಂದು ಸ್ವಲ್ಪ ಕಡಿಮೆ ಮಾಡಿಕೊಂಡು ಪ್ರತಿಯೊಂದು ಪ್ರಾಬ್ಲಮ್ಗೂ ಒಂಥರ ನಮ್ಮದೇ ಆದಂಥ ಒಂದು ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಶಾರ್ಟ್ಕಟ್ನಲ್ಲಿ ಮಾಡ್ಕೋಬೇಕು. ನೀವು PUC ಎಕ್ಸಾಮ್ನಲ್ಲಿ ಬರಿಬೇಕಾದ್ರೆ ಪ್ರತಿಯೊಂದು ಸ್ಟೆಪ್ಪು ಬರ್ಕೊಂಡು ಹೋಗ್ತೀವಿ. ಆದ್ದರಿಂದ ನಮಗೆ ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಸುತ್ತೆ. ಅದೇ ಮೆಥಡ್ನ ನಾವು ಇಟ್ಕೊಂಡು ಇಲ್ಲಿ ವರ್ಕ್ ಮಾಡೋಕ್ಕೆ ಹೋದರೆ ನಮಗೇನಾಗತ್ತೆ, 1 ಗಂಟೆ ಪೇಪರ್ನ ನಾವು 4 ಗಂಟೆ ಆದರೂ ಮುಗ್ದಿರೋದಿಲ್ಲ. ಈ ಥರ ಆಗತ್ತೆ. ಅದರಿಂದ ಸ್ವಲ್ಪ ಫಾಸ್ಟಾಗೆ ನಾವು ಬರೆಯೋದು ನಮ್ಗೆ ಅರ್ಥ ಆಗಬೇಕು, ಆನ್ಸರ್ ಸಿಗಬೇಕು, ಅಷ್ಟೇ ಭಾಳ ಇಂಪಾರ್ಟೆಂಟಾಗಿ ಅಷ್ಟನ್ನು ಯೋಚನೆ ಮಾಡಬೇಕು. ಇವಾಗ ಫಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾರೆ, ಎ ಇಂಟರ್ಸೆಕ್ಷನ್ ಬಿ ಕಾಂಪ್ಲಿಮೆಂಟ್ ಅಂತ. ಹೌದು, ಇದನ್ನ ನಾವು ಡಿಮಾರ್ಗನ್ಸು ಇದೆಲ್ಲ ಹಾಕೋ ಬದಲು ಅರ್ಥ ಮಾಡ್ಕೋಬೇಕಾಗಿರೋದು ಇಷ್ಟೇ. ಇವಾಗ ಯೂನಿವರ್ಸಲ್ ಸೆಟ್ ಇದೆ, ಇಲ್ಲಿ ಎ ಇಲ್ಲಿ ಬಿ, ಇದು ಎ ಇಂಟರ್ಸೆಕ್ಷನ್ ಬಿ ಇದೆ. ಸೊ ಎ ಇಂದ ಆಚೆ, ಎ ಇಂಟರ್ಸೆಕ್ಷನ್ ಬಿ ಇಂದ ಆಚೆ ಇದೆಲ್ಲ ಬರುತ್ತೆ. ಅದಕ್ಕೂ ಎಗೂ ಕಾಮನ್ ಏನಿರುತ್ತೆ ಅಂತಂದ್ರೆ ಈ ಸೆಟ್ ಬರುತ್ತೆ. ಇದರಿಂದ ಆಚೆ ಇಲ್ಲ. ಸೊ ಅಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಸ್ ಯಾವುದು ಇಲ್ಲ, ಯಾವುದು ಏನು ಇಲ್ಲ, ಬಿನೂ ಇಲ್ಲ, ನಲ್ ಸೆಟ್ಟು ಇಲ್ಲ. ಅದರಿಂದ ದಿ ಆನ್ಸರ್ ಈಸ್ ನನ್ ಆಫ್ ದೀಸ್ ಅಂತ ಆಗತ್ತೆ. ವಿಲ್ ಗೋ ಟು ದಿ ನೆಕ್ಸ್ಟ್ ಕ್ವಶನ್. ಏನಿದು? ಸಾರಿ, ತಪ್ಪೊತ್ಬಿಟ್ಟೆ. A is any set, then A union A dash is a null set. ಅದು ಕರೆಕ್ಟ್ ಇಲ್ಲ. ಅದರಿಂದ ನೀವು ಆನ್ಸರ್ 2ನ ಸ್ವಲ್ಪ ಯೋಚನೆ ಮಾಡಿ. ಎ ಯೂನಿಯನ್ ಎ ಕಾಂಪ್ಲಿಮೆಂಟ್ ಈಸ್ ಯು, ಇದು ಡೈರೆಕ್ಟ್ ನಮಗೆ ಕೊಟ್ಟಿರ್ತಕ್ಕಂಥ ಥಿಯರಿಟಿಕಲ್ ಕ್ವಶನ್, ಡೈರೆಕ್ಟ್ ಕ್ವಶನ್. ಅದರಿಂದ ದಿ ಆನ್ಸರ್ ಈಸ್ ದಿ ಸೆಕೆಂಡ್ ಆಪ್ಷನ್. We'll go to the next question. A and B be any two sets, then A union B dash is equal to ಅಂತ ಕೊಟ್ಟಿದ್ದಾರೆ. ಇದು ಸ್ಟ್ರೇಟ್ ಅವೇ ಕಾನ್ಸೆಪ್ಟ್ ಬೇಸ್ಡ್ ಕ್ವಶನ್, ಡಿ ಮಾರ್ಗನ್ಸ್ ಲಾಸ್. ದಿ ಆನ್ಸರ್ ಈಸ್ 2, ಡೈರೆಕ್ಟ್. ಈಗ ಕೊಟ್ಟಿರ್ತಕ್ಕಂಥ ಕ್ವಶನ್, 3ನೇ ಕ್ವಶನ್ನಲ್ಲಿ ಯೂನಿವರ್ಸಲ್ ಸೆಟ್ ಕೊಟ್ಟಿದ್ದಾರೆ, ಎ ಕೊಟ್ಟಿದ್ದಾರೆ, ಬಿ ಕೊಟ್ಟಿದ್ದಾರೆ. ಇಲ್ಲಿ ನಾವು ಎ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಅಂತಂದ್ರೆ ನಾವು ತಿಳ್ಕೊಂಡಿರ್ಬೇಕು. ಎ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಅಂತಂದ್ರೆ ಅದು ದಟ್ ಇಸ್ ಎ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಈ ಸೇಮ್ ಆಸ್ ಎ ಮೈನಸ್ ಬಿ. ದಿ ಎಲಿಮೆಂಟ್ಸ್ ಇನ್ ಎ ವಿಚ್ ಇಸ್ ನಾಟ್ ಇನ್ ಬಿ. ಇಲ್ಲಿ ಕೊಟ್ಟಿರ್ತಕ್ಕಂಥ ನಮ್ಮ ಕ್ವಶನ್ ಅಲ್ಲಿ, ಲೆಟ್ ಅಸ್ ಗೋ ಟು ದಿ ಸ್ಲೈಡ್, ವಿ ಕ್ಯಾನ್ ಸಿ ಒನ್ಸ್ ಅಗೇನ್. ಅಲ್ಲಿ ಎ ಅಂಡ್ ಬಿ ಕಂಪೇರ್ ಮಾಡಿದಾಗ ಎ ಮೈನಸ್ ಬಿ ನಲ್ಲಿ ಎ ಮೈನಸ್ ಬಿ ವಿಲ್ ಬಿ ಎ ಇಟ್ ಸೆಲ್ಫ್. ಸೊ ದೇರ್ ಫಾರ್ ದಿ ಆನ್ಸರ್ ಇಸ್ ದಿ ಸೆಕೆಂಡ್ ಆಪ್ಷನ್. ನೆಕ್ಸ್ಟ್ ಕ್ವಶನ್. A and B be two sets, then the U is in the universal set. Once again I repeat this question.
ಸ್ವಲ್ಪ ಕಣ್ಣು ಕಾಣಲ್ಲ ಅದಕ್ಕೆ. A and B be two sets in the universal set A minus B equal to ಅಂತ ಕೊಟ್ಟಿದ್ದಾರೆ. ಈಗ ತಾನು ಹೇಳಿದೆ A minus B is same as A intersection B complement. So the answer is the first option. Two sets A, B are disjoint if and only if ಅಂತ ಕೊಟ್ಟಿದ್ದಾರೆ. ಅಲ್ಲಿ A intersection B is a null set. The third option ಅಲ್ಲಿ F ಅಂತ ಇದೆ. So that should be a null set there. A intersection B will be a null set. Which of the following is a null set ಅಂತ ಕೊಟ್ಟಿದ್ದಾರೆ. ಫಸ್ಟ್ ಆಪ್ಷನ್ ನಲ್ಲಿ 0 ಅಂತ ಇದೆಯಲ್ಲ, ಅದರಲ್ಲಿ ಒಂದು ಎಲಿಮೆಂಟ್ ಇದೆ, ಅದು ಆಗೋದಿಲ್ಲ. ನೆಕ್ಸ್ಟ್ ಎಕ್ಸ್ ಗ್ರೇಟರ್ ದೆನ್ 0 ಆರ್ ಎಕ್ಸ್ ಲೆಸ್ ದೆನ್ 0 ಅಂತ ಇದ್ರೆ ಅಲ್ಲೂ ಕೂಡ ಇಟ್ ಇಸ್ ನಾಟ್ ಎ ನಲ್ ಸೆಟ್. ಥರ್ಡ್ ಆಪ್ಷನ್ ಅಲ್ಲೂ ಆಗಲ್ಲ. ಫೋರ್ತ್ ಆಪ್ಷನ್ ಅಲ್ಲಿ ನೋಡಿ, ಎಕ್ಸ್ ಸ್ಕ್ವೇರ್ ಪ್ಲಸ್ 1 is equal to 0, ಎಕ್ಸ್ ಬಿಲಾಂಗ್ಸ್ ಟು ಆರ್, ದೇರ್ ಈಸ್ ನೋ ರಿಯಲ್ ನಂಬರ್ ಸಚ್ ದಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 will be equal to 0. ಆದ್ದರಿಂದ your fourth option is the null set. A is a subset of B, then A intersection B, then A intersection B will be equal to A only. So that is, it is the first option. ತಪ್ಪಾಗಿದೆಯಪ್ಪ, ಒಂದೇ ಒಂದು ನಿಮಿಷ. ಓಕೆ, 9ನೇ ಕ್ವಶನ್ಗೆ ಹೋಗೋಣ. A is a subset of B, then A intersection B is equal to ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ A is a subset of B ಹೀಗಿರುತ್ತೆ ಅಂತ ಇಟ್ಕೊಳ್ಳಿ. ಆವಾಗ A is a subset of B, A intersection B is this A itself. So therefore your answer is the first option. ಹತ್ತನೇ ಕ್ವಶನ್ ತಗೊಳ್ಳೋಣ. A and B are any two sets, then A union A intersection B is equal to A union A intersection B. ಈಗ A intersection B ಇದಾಗಿರುತ್ತೆ. ಈಗ A union A ಇದು, A union of A intersection B is again A itself. So the option is, the first option is correct ಆಗಿರುತ್ತೆ. ಓಕೆ, 10ನೇ ಕ್ವಶನ್ ತಗೊಳ್ಳೋಣ. A and B are any two sets, A union A intersection B is equal to. ಇವಾಗ A B ಎರಡು ಸೆಟ್ ತಗೊಂಡಿದ್ದೀವಿ. ಇದು A intersection B ಆಗಿರುತ್ತೆ. ಇದಿಷ್ಟು A union A intersection B will be equal to A. So therefore the first option is correct. ಹನ್ನೊಂದನೇ ಕ್ವಶನ್ಗೆ ಹೋಗೋಣ. 11ನೇ ಕ್ವಶನ್ ಅಲ್ಲಿ R is a relation from a finite set having m elements to another finite set B which is having n elements. Then the number of relations from A to B. ಅವಾಗಲೇ ಹೇಳಿದ್ವಿ, the number of relations from A to B is the A cross B ನಲ್ಲಿ mn ಎಲಿಮೆಂಟ್ಸ್ ಇರುತ್ತೆ. ಎಷ್ಟು ನಮಗೆ ನಂಬರ್ ಆಫ್ ಸಬ್ಸೆಟ್ಸ್ ಪಾಸಿಬಲ್ ಅಷ್ಟು ನಂಬರ್ ಆಫ್ ರಿಲೇಷನ್ಸ್ ಅಂತ. ಅವಾಗ ಎಷ್ಟು ನಂಬರ್ ಆಫ್ ರಿಲೇಷನ್ಸ್ ಸಬ್ಸೆಟ್ಸ್ ಆಗತ್ತೆ ಅಂತಂದ್ರೆ 2 to the power of mn. So 2 to the power of mn is the right answer. ಈಗ 12ನೇ ಕ್ವಶನ್ ತಗೊಳ್ಳೋಣ. ಸೆಟ್ ಎ 1 2 3 4 5 ಅಂತ. ರಿಲೇಷನ್ ಆರ್ ಇಸ್ ಡಿಫೈನ್ಡ್ ಬೈ R is set of all x, y, x
y belongs to a, x is less than y ಅಂತ. ಇವಾಗ ರಿಫ್ಲೆಕ್ಸಿವ್, ನೋ ನಂಬರ್ ಕ್ಯಾನ್ ಬಿ ಲೆಸ್ ದೆನ್ ಇಟ್ ಸೆಲ್ಫ್, ಸೊ ರಿಫ್ಲೆಕ್ಸಿವ್ ಆಗೋದಿಲ್ಲ. ಎಕ್ಸ್ ಇಸ್ ಲೆಸ್ ದೆನ್ ವೈ ಆದರೆ ವೈ ಇಸ್ ಆಲ್ಸೋ ಲೆಸ್ ದೆನ್ ಎಕ್ಸ್ ಅಂತ ಹೇಳಕ್ಕಾಗೋದೇ ಇಲ್ಲ. ಸೊ ಹಾಗಾಗಿ ಎಕ್ಸ್ ಇಸ್ ಲೆಸ್ ದೆನ್ ವೈ ಅಂಡ್ ವೈ ಇಸ್ ಲೆಸ್ ದೆನ್ ಝೆಡ್ ಆದಾಗ ಎಕ್ಸ್ ಇಸ್ ಲೆಸ್ ದೆನ್ ಝೆಡ್ ಆಗುತ್ತೆ. ಆದ್ರಿಂದ ಟ್ರಾನ್ಸಿಟಿವ್ ಇಸ್ ದಿ ಕರೆಕ್ಟ್ ಆನ್ಸರ್. ಹದಿಮೂರನೇ ಕ್ವಶನ್. For real numbers x and y, we write x is related to y as x minus y plus root 2 is an irrational number. Then the relation R is ಅಂದಾಗ x minus y plus root 2 is x related to x ಅಂತ ನೋಡಿದಾಗ y ಬದಲು x ಹಾಕ್ಕೊಳ್ಳಿ. ಅವಾಗ ನಿಮ್ಗೆ ಏನಾಗುತ್ತೆ, x minus x ಪ್ಲಸ್ ರೂಟ್ 2 ಅಂತ ಬರುತ್ತೆ. ಎಕ್ಸ್ ಮೈನಸ್ ಎಕ್ಸ್ ಪ್ಲಸ್ ರೂಟ್ 2 ಅಂತಂದ್ರೆ ರೂಟ್ 2. ಸೊ ದಟ್ ಮೀನ್ಸ್ ಫಾರ್ ಎವ್ರಿ ಎಕ್ಸ್, ಎಕ್ಸ್ ಮೈನಸ್ ಎಕ್ಸ್ ಪ್ಲಸ್ ರೂಟ್ 2 ಈಸ್ ಇರ್ಯಾಷನಲ್. ಸೊ ಆದ್ರಿಂದ ನಿಮಗೆ ಅದು ರಿಫ್ಲೆಕ್ಸಿವ್ ಆಗಿರುತ್ತೆ. ಚೆಕ್ ಮಾಡ್ಕೊಳ್ಳಿ ನೀವು. ಸಿಮೆಟ್ರಿಕ್ ಇನ್ಯಾವುದೋ ಒಂದು ಎಕ್ಸಾಂಪಲ್ ತಗೊಂಡು ಟ್ರೈ ಮಾಡಿ. ನಿಮಗೆ ಎಕ್ಸ್ ಮೈನಸ್ ವೈ ಪ್ಲಸ್ ರೂಟ್ 2 ಅಲ್ಲಿ ಎಕ್ಸ್ ಇಸ್ ರಿಲೇಟೆಡ್ ಟು ವೈ ಆದರೆ ವೈ ಇಸ್ ರಿಲೇಟೆಡ್ ಟು ಎಕ್ಸ್ ಆಗುವಂತ ಸಾಧ್ಯತೆ ಇಲ್ಲ. ಅದೇ ರೀತಿ ಟ್ರಾನ್ಸಿಟಿವ್ ಕೂಡ ಆಗೋದಿಲ್ಲ. ಸೊ ದ ಆನ್ಸರ್ ಈಸ್ ರಿಫ್ಲೆಕ್ಸಿವ್ ಇಸ್ ದಿ ರೈಟ್ ಆನ್ಸರ್ ಫಾರ್ ದಿಸ್. 14ನೇ ಕ್ವಶನ್. ಎಕ್ಸ್ ನಲ್ಲಿ 1, 2, 3, 4, ವೈ ನಲ್ಲಿ 1, 3, 5, 7, 9. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ರಿಲೇಷನ್ಸ್ ಫ್ರಮ್ ಎಕ್ಸ್ ಟು ವೈ? ಇಲ್ಲಿ ಫಸ್ಟು ನೀವು ಎರಡನೇ ಆಪ್ಷನ್ಗೆ ಬರೋಣ. ಅಲ್ಲಿ R2 ನಲ್ಲಿ 5, 5 ಅಂತ ಕೊಟ್ಬಿಟ್ಟಿದ್ದಾರೆ. ಈ 5, 5 ಅಂತಂದ್ರೆ 5 ಡಸ್ ನಾಟ್ ಬಿಲಾಂಗ್ ಟು ಯುವರ್ ಎಕ್ಸ್ ಸೆಟ್, ಅದರಿಂದ R2 ರಿಲೇಷನ್ ಅಲ್ಲ. R3 ತಗೊಂಡ್ರೆ ಅಲ್ಲೂ ಕೂಡ ನಿಮ್ಗೇನಾಗಿದೆ 5, 7 ಅಂತ ಕೊಟ್ಟಿದ್ದಾರೆ. 5 ಡಸ್ ನಾಟ್ ಬಿಲಾಂಗ್ ಟು ದಿ ಸೆಟ್ ಎಕ್ಸ್, ಆದ್ರಿಂದ ಅದು ಆಗಲ್ಲ. R4 ನಲ್ಲಿ ನೋಡಿದ್ರೆ ಮತ್ತೆ 7, 9 ಅಂತ ಕೊಟ್ಟಿದ್ದಾರೆ. 7 ಡಸ್ ನಾಟ್ ಬಿಲಾಂಗ್ ಟು ದಟ್. ಸೊ ದೇರ್ ಫಾರ್ ದಿಸ್ R2, R3, R4 ಈ ಮೂರು ಕೂಡ ರಿಲೇಷನ್ ಇಲ್ಲ. ಬಟ್ y ಇಸ್ ಈಕ್ವಲ್ ಟು 2 ಪ್ಲಸ್ ಎಕ್ಸ್, ಅದನ್ನ ನಾವು ಬೇಕು ಅಂದ್ರೆ ಬರ್ಕೋಬಹುದು, ರಿಲೇಷನ್ ನ ಕಂಡುಹಿಡಿಬಹುದು. ಸೊ ದೇರ್ ಫಾರ್ ಯುವರ್ R1 ಇಸ್ ದಿ ರೈಟ್ ಆನ್ಸರ್. ಲೆಟ್ 15ನೇ ಕ್ವಶನ್. L denote the set of all straight lines in a plane. Let a relation R be defined by alpha is related to B if and only if alpha is perpendicular to B, alpha beta belong to that is L ಅಂತ ಕೊಟ್ಟಿದ್ದಾರೆ. ಇಲ್ಲಿ R is, ಇದರಲ್ಲಿ ನಾವು ಈ ರಿಲೇಷನ್ಸ್ ನಲ್ಲಿ ಪರ್ಪೆಂಡಿಕ್ಯುಲಾರಿಟಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ನೋ ಲೈನ್ ಕ್ಯಾನ್ ಬಿ ಪರ್ಪೆಂಡಿಕ್ಯುಲರ್ ಟು ಇಟ್ ಸೆಲ್ಫ್, ಆದ್ರಿಂದ ರಿಫ್ಲೆಕ್ಸಿವ್ ಆಗೋದಿಲ್ಲ. ಇಫ್ ಎ ಲೈನ್ ಈಸ್ ಪರ್ಪೆಂಡಿಕ್ಯುಲರ್ ಟು ಅನದರ್ ಲೈನ್, ದಟ್ ಲೈನ್ ಆಲ್ಸೋ ವಿಲ್ ಬಿ ಪರ್ಪೆಂಡಿಕ್ಯುಲರ್ ಟು ದಿಸ್ ಲೈನ್, ಆದ್ರಿಂದ ಸಿಮೆಟ್ರಿಕ್ ಆಗತ್ತೆ. ಇವಾಗ ಒಂದು ಲೈನ್ ಪರ್ಪೆಂಡಿಕ್ಯುಲರ್ ಆಗಿ ಇನ್ನೊಂದು ಲೈನ್ ಇದ್ದು ಆ ಲೈನ್ ಇನ್ನೊಂದು ಲೈನ್ಗೆ ಪರ್ಪೆಂಡಿಕ್ಯುಲರ್ ಆಗಿದೆ, ಫಸ್ಟ್ ಲೈನು ಥರ್ಡ್ ಲೈನು ಪ್ಯಾರಲಲ್ ಆಗ್ಬಿಡುತ್ತೆ, ಅದರಿಂದ ಅದು ಟ್ರಾನ್ಸಿಟಿವ್ ಆಗೋದಕ್ಕೆ ಸಾಧ್ಯ ಇಲ್ಲ. ಅದರಿಂದ ಇಟ್ ಈಸ್ ಸಿಮೆಟ್ರಿಕ್ ಇಸ್ ದಿ ರೈಟ್ ಆನ್ಸರ್. ಆರ್ ಬಿ ಎ ರಿಲೇಷನ್ ಡಿಫೈನ್ಡ್ ಇನ್ ದಿ ಸೆಟ್ ಆಫ್ ರಿಯಲ್ ನಂಬರ್ಸ್. ಎ ಇಸ್ ರಿಲೇಟೆಡ್ ಟು ಬಿ if and only if 1 plus AB is greater than 0. ಇವಾಗ A is related to B ಮತ್ತೆ 1 plus AB is greater than 0 ಅಂದಾಗ is B related to A? yes ಆಗಿರುತ್ತೆ. ಅದೇ ನೀವು ಚೆಕ್ ಮಾಡ್ಕೋಬಹುದು, ಕೆಲವೊಂದು ಎಕ್ಸಾಂಪಲ್ಸ್ ಕೊಟ್ಟು ಅದು ರಿಫ್ಲೆಕ್ಸಿವ್ ಆಗಲ್ಲ. ಓಕೆ, ಅದರಿಂದ ಅದು ಟ್ರಾನ್ಸಿಟಿವ್ ಆಗಲ್ಲ, ಈಕ್ವಿವಾಲೆನ್ಸ್ ರಿಲೇಷನ್ ಆಗಲ್ಲ. ಇಟ್ ಈಸ್ ಸಿಮೆಟ್ರಿಕ್ ಅನ್ನೋದಂತೂ ಸತ್ಯ. ಆದ್ರಿಂದ ದಿ ಥರ್ಡ್ ಆನ್ಸರ್ ಈಸ್ ರೈಟ್. ಹದಿನೇಳನೇ ಕ್ವಶನ್.
ವಿಚ್ ಆಫ್ ದಿ ಫಾಲೋಯಿಂಗ್ ರಿಲೇಷನ್ ಆನ್ ಆರ್ ಈಸ್ ಈಕ್ವಿವೆಲೆನ್ಸ್ ರಿಲೇಷನ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ mod x is equal to mod y ನಿಮಗೆ ಗೊತ್ತಿರಬೇಕು. That is mod x is equal to mod x. So every x is related to y. If mod x is equal to mod y, then mod y is also equal to mod x. Symmetric ಆಗುತ್ತೆ. Mod x is equal to mod y equal to mod z. Therefore mod x is equal to mod z. So reflexive, symmetric and transitive ಮೂರು ಆಗಿರುತ್ತೆ. ಆದ್ರಿಂದ ಇದು this is an equivalence relation. So first option, ಬೇರೆ ಆಪ್ಷನ್ಗಳು ನೋಡುವಂತ ನೆಸೆಸಿಟಿ ಇಲ್ಲ. ಸೊ ಆದ್ರಿಂದ ಫಸ್ಟ್ ಆಪ್ಷನ್ ಈಸ್ ಕರೆಕ್ಟ್. ಇದು ಕೂಡ ಒಂದು ಸ್ವಲ್ಪ ಫೆಮಿಲಿಯರ್ ಪ್ರಾಬ್ಲಮ್. ನಿಮ್ಮ NCERT ಬುಕ್ ಅಲ್ಲಿ ಕೂಡ ಇರುತ್ತೆ. 2 points P and Q in a plane are related if OP is equal to OQ, where that is O is a fixed point, origin ಅಂತಾನೆ ಇಟ್ಕೋಬಹುದು. This relation is, see, OP is always equal to OP for every P, ಅದರಿಂದ ರಿಫ್ಲೆಕ್ಸಿವ್ ಆಗಿರುತ್ತೆ. ನೆಕ್ಸ್ಟ್ OP is equal to OQ ಆದ್ಮೇಲೆ OQ is equal to OP ನೂ ಆಗಿರುತ್ತೆ, ಸಿಮೆಟ್ರಿಕ್. OP is equal to OQ and OQ is equal to some OR ಅಂತ ಇಟ್ಕೊಳ್ಳಿ. ಆದ್ರಿಂದ it is also, that is transitive. So therefore it is an equivalence relation. We shall go to the next question. 19ನೇ question. A 2 3 4 5, R is 2, 2, 3, 3, 4, 4, 5, 5, 2, 3, 3, 2, 3, 5, 5, 3. Then R is ಅಂತ ಕೊಟ್ಟಿದ್ದಾರೆ. ಫಸ್ಟ್ ಆಪ್ಷನ್ ಚೆಕ್ ಮಾಡೋಣ. ಈಸ್ ಇಟ್ ರಿಫ್ಲೆಕ್ಸಿವ್? ಹೌದು. ದಟ್ ಇಸ್ 2, 2, 3, 3, 4, 4, 5, 5 ಇದೆ. ಆದ್ರಿಂದ ರಿಫ್ಲೆಕ್ಸಿವ್. ಈಸ್ ಇಟ್ ಟ್ರಾನ್ಸಿಟಿವ್ ಅಂತಂದಾಗ 2 is, that is you can say 3 is related to that is 3 is related to, ಸ್ವಲ್ಪ ಪಾಸ್ ಮಾಡ್ತಾ ಇದ್ದೀನಿ. ಈ 19ನೇ ಕ್ವಶನ್ ನಲ್ಲಿ ರಿಫ್ಲೆಕ್ಸಿವ್ ಆಗತ್ತೆ ಅಂದಾಗ ರಿಫ್ಲೆಕ್ಸಿವ್ ಆಗತ್ತೆ, ಟ್ರಾನ್ಸಿಟಿವ್ ಆಗತ್ತಾ ಅಂದಾಗ ಸ್ವಲ್ಪ ನೋಡಬೇಕು. ಅಲ್ಲಿ 2 3 ಇದೆ, 3 5 ಇದೆ, ಆದರೆ 2 5 ಅಲ್ಲಿ ರಿಲೇಟ್ ಆಗಿಲ್ಲ. ಆದ್ರಿಂದ ಇಟ್ ಈಸ್ ನಾಟ್ ಟ್ರಾನ್ಸಿಟಿವ್. ರಿಫ್ಲೆಕ್ಸಿವ್ ಅಂಡ್ ಸಿಮೆಟ್ರಿಕ್ ಆಗತ್ತಾ ಅಂದಾಗ ನಾವು ಆರ್ ಇನ್ವರ್ಸ್ ನ ಬರ್ದು ನೋಡ್ಬೇಕು. ಆರ್ ಇನ್ವರ್ಸ್ ಬರೆಯೋದು ಅಂತಂದ್ರೆ ಎಲ್ಲ ಆರ್ಡರ್ಡ್ ಪೇರ್ಸ್ ಅನ್ನು ಇಂಟರ್ಚೇಂಜ್ ಸ್ವಾಪ್ ಮಾಡಿ ಬರೆಯುವಂತಹದ್ದು. ಸೊ ಅದನ್ನ ಮಾಡಿದಾಗ ಆರ್ ಇನ್ವರ್ಸ್ ಇಸ್ ಈಕ್ವಲ್ ಟು ಆರ್ ಬರುತ್ತೆ. ಅವಾಗ ಇಟ್ ಈಸ್ ಸಿಮೆಟ್ರಿಕ್. ಸೊ ನೀವು ಚೆಕ್ ಮಾಡಿ ನೋಡಬಹುದು. ದಟ್ ಈಸ್ ಇಟ್ ಈಸ್ ಆರ್ ಇನ್ವರ್ಸ್ ಇಸ್ ಸೇಮ್ ಆಸ್ ಆರ್, ದೇರ್ ಫೋರ್ ಇಟ್ ಈಸ್ ಸಿಮೆಟ್ರಿಕ್. ಅದರಿಂದ ರಿಫ್ಲೆಕ್ಸಿವ್ ಅಂಡ್ ಸಿಮೆಟ್ರಿಕ್ ಇಸ್ ದಿ ರೈಟ್ ಆನ್ಸರ್. 20th ಕ್ವಶನ್ ಬಹಳ ಸಿಂಪಲ್ ಇದೆ, ನೀವೇ ಮಾಡ್ಕೋಬಹುದು. ದಟ್ ಈಸ್ A 2, 3, B is having, that is 1 and 2, A cross B. It is the answer 1. Which of the following is a function ಅಂತ ಕೊಟ್ಟಿದ್ದಾರೆ. ಫಸ್ಟ್ ಒನ್ ನಲ್ಲಿ ನೀವು ಅಬ್ಸರ್ವ್ ಮಾಡಿದಾಗ 2, 1, 2, 2 ಅಂದ್ರೆ 2, 1, 2, 2, 2, 3. An element in the, that is cannot go to two different elements. ಆದ್ರಿಂದ ಫಸ್ಟ್ ಒನ್ ಈಸ್ ಓನ್ಲಿ ಎ ರಿಲೇಷನ್ ಅಂಡ್ ನಾಟ್ ಎ ಫಂಕ್ಷನ್. ಎರಡನೇ ಆಪ್ಷನ್ ನಲ್ಲೂ ಕೂಡ ಒನ್ ಇಸ್ ರಿಲೇಟೆಡ್ ಟು, ಒನ್ ಇಸ್ ಅಸೋಸಿಯೇಟೆಡ್ ಟು 4 ಅಂಡ್ ಒನ್ ಇಸ್ ಆಲ್ಸೋ ಅಸೋಸಿಯೇಟೆಡ್ ಟು 6. ಆದ್ರಿಂದ ಅದು ಕೂಡ ಫಂಕ್ಷನ್ ಆಗೋದಿಲ್ಲ. ಮೂರನೇದು, ಇಲ್ಲೂ ಕೂಡ ಒನ್ ಇಸ್ ಅಸೋಸಿಯೇಟೆಡ್ ಟು 2 and one is also associated to 4. ಆದ್ರಿಂದ an element cannot go to two different elements. ಆದ್ರಿಂದ ಅದು ಕೂಡ ಫಂಕ್ಷನ್ ಆಗೋದಿಲ್ಲ. ಫೋರ್ತ್ ಒನ್ ನೋಡಿದಾಗ that is 1 is associated to 2, so 1 ಇನ್ಯಾವುದಕ್ಕೂ ಅಸೋಸಿಯೇಷನ್ ಇಲ್ಲ. 2 is associated to 2, 2 ಇನ್ಯಾವುದಕ್ಕೂ ಅಸೋಸಿಯೇಷನ್ ಇಲ್ಲ. ಸೊ ಆದ್ರಿಂದ ಅದೇ ತರ ಯಾವುದೇ ಒಂದು ಎಲಿಮೆಂಟ್ ಅನ್ನ ಇನ್ನೊಂದು ಎರಡೆರಡು ಎಲಿಮೆಂಟ್ಗೆ ಹೋಗ್ತಾ ಇಲ್ಲ. ಆದ್ರಿಂದ
the fourth one is the right answer. ಇದು ಈ ಪ್ರಾಬ್ಲಮ್ f of x is equal to x by x plus 1 ಅಂತಿದೆ. f of a by b by f of b by a. ಇದರ ಒಂಚೂರು ಬೋರ್ಡಲ್ಲಿ ವರ್ಕ್ ಮಾಡಿದ್ರೆ ಒಳ್ಳೆಯದು. ನಾನು ಒಂದು ಕ್ವಶನ್ ಬರ್ಕೊಂಡ್ಬಿಡ್ತೀನಿ ಇಲ್ಲಿ, ಸೊ ಆಮೇಲೆ ಕ್ಯಾಪ್ಚರ್ ಮಾಡ್ಕೊಳ್ಳಿ. f of x is equal to x by x plus 1 ಅಂತ ಕೊಟ್ಟಿದ್ದಾರೆ. f of a by b by f of b by a ಕಂಡುಹಿಡಿಬೇಕು. ಈಗ f of a by b ಅಂದಾಗ this will become a by b by a by b plus 1. ಸೊ ಇದನ್ನ ಸಿಂಪ್ಲಿಫೈ ಮಾಡಿದಾಗ that will become a by a plus b ಆಗಿರುತ್ತೆ. ಇವಾಗ f of b by a ಅಂದಾಗ so this will become b by a by b by a plus 1. ಸೊ ಇದು ಕೂಡ ಏನಾಗುತ್ತೆ, this is ಸಿಂಪ್ಲಿಫೈ ಮಾಡಿದಾಗ that is b by a plus b ಅಂತ ಬರುತ್ತೆ. ಈಗ ನಮಗೆ f of a by b by f of b by a. ಸೊ f of a by b by f of b by a ಅಂದರೆ a by a plus b by b by a plus b. So your answer become equal to that is a by b. ಅದರಿಂದ the option 2 is the correct answer. ಇಲ್ಲಿ 23ನೇ ಪ್ರಾಬ್ಲಮ್ನಲ್ಲಿ ದಿ ಡೊಮೈನ್ ಆಫ್ ದಿ ಫಂಕ್ಷನ್. ನಾರ್ಮಲ್ ಆಗಿ ಈ ಡೊಮೈನು ರೇಂಜ್ ಬಗ್ಗೆ ಒಂದು ಸ್ವಲ್ಪ ಪ್ರಾಬ್ಲಮ್ಸ್ಗಳು ಕೇಳ್ತಾರೆ. ಇಲ್ಲಿ ಲಾಗ್ ಆಫ್ ರೂಟ್ ಆಫ್ 3 ಮೈನಸ್ ಎಕ್ಸ್ ಬೈ 2 ಅಂತ ಕೊಟ್ಟಿದ್ದಾರೆ. ಅಲ್ಲಿ ನಮಗೆ ರೂಟ್ ಆಫ್ 3 ಮೈನಸ್ ಎಕ್ಸ್ ಬೈ 2 ಅಂದಾಗ ವಿ ವಾಂಟ್ ದಟ್ 3 ಮೈನಸ್ ಎಕ್ಸ್ ಬೈ 2 ಶುಡ್ ಆಲ್ವೇಸ್ ಬಿ ದಟ್ ಈಸ್ ಪಾಸಿಟಿವ್. So 3 minus x by 2 must be positive. ಆದ್ರಿಂದ ನಾವೇನು ಹೇಳ್ತೀವಿ, that is 3 must be greater than x ಆಗುತ್ತೆ. So 3 is ಇಲ್ಲಿ ನೋಡಬೇಕು, ಅಲ್ಲಿ ನೋಡಬೇಕು. The domain of the function log of root of 3 minus x by 2 is ಅಂತ. ನಾರ್ಮಲ್ ಆಗಿ ಈ ಫಂಕ್ಷನ್ಸ್ಗಳಲ್ಲಿ ಡೊಮೈನು ಮತ್ತು ರೇಂಜ್ ಬಗ್ಗೆ ಜಾಸ್ತಿ ಕೇಳ್ತಾರೆ ಪ್ರಾಬ್ಲಮ್ಸ್ಗಳಲ್ಲಿ. ಸೊ ಇಲ್ಲಿ ಲಾಗ್ ಆಫ್ ರೂಟ್ ಆಫ್ 3 ಮೈನಸ್ ಎಕ್ಸ್ ಬೈ 2 ಅಂದರೆ ಇಲ್ಲಿ 3 ಮೈನಸ್ ಎಕ್ಸ್ ಬೈ 2 ಅನ್ನೋದು ಪಾಸಿಟಿವ್ ಆಗಿರಬೇಕು. ಅದರಿಂದ ದಟ್ ಈಸ್ 3 ಮೈನಸ್ ಎಕ್ಸ್ ಬೈ 2 ಮಸ್ಟ್ ಬಿ ಪಾಸಿಟಿವ್. ಸೊ ಆದ್ದರಿಂದ ದಿಸ್ ಎಕ್ಸ್ ಮಸ್ಟ್ ಬಿ ಲೆಸ್ ದೆನ್ 3 ಓನ್ಲಿ. ಸೊ ಎಕ್ಸ್ ಇಸ್ ಲೆಸ್ ದೆನ್ 3 ಅಂದಾಗ ಮೈನಸ್ ಇನ್ಫಿನಿಟಿ ಟು 3 ತನಕ. ಯಾಕದು 3ನೂ ಸೇರಿಸ್ಕೋಬೋದಾ? 3 ಸೇರಿಸ್ಕೊಳ್ಳೋಂಗಿಲ್ಲ. 3 ಇಸ್ ಈಕ್ವಲ್ ಟು ರೂಟ್ ಏನೋ ಡಿಫೈನ್ ಆಗಿರುತ್ತೆ, ಆದರೆ ಅಲ್ಲಿ ಲಾಗ್ಗೆ ಲಾಗ್ 0 ವಿಲ್ ನಾಟ್ ಬಿ ಡಿಫೈನ್ಡ್. ಆದ್ರಿಂದ ಇಟ್ ಹ್ಯಾಸ್ ಟು ಬಿ ಸಮಥಿಂಗ್ ಪಾಸಿಟಿವ್. ಸೊ ಪಾಸಿಟಿವ್ ಬರಬೇಕು ಅಂತಂದ್ರೆ ಅಲ್ಲಿ 3 ಮೈನಸ್ ಎಕ್ಸ್ ಬೈ 2 ಮಸ್ಟ್ ಬಿ ಗ್ರೇಟರ್ ದೆನ್ 0. ಅಲ್ಲಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಹಾಕೊಳ್ಳೋಕ್ಕಾಗಲ್ಲ. ಆದ್ರಿಂದ
x will be less than 3. So x will be less than 3 ಅಂದಾಗ ನಮಗೆ ಸೆಕೆಂಡ್ ಆಪ್ಷನ್ ಕರೆಕ್ಟ್ ಆಪ್ಷನ್ ಆಗಿರುತ್ತೆ. We'll go to the next problem. ಇಲ್ಲೂ ಕೂಡ ನೋಡಿ, ಇಲ್ಲಿ ಡೊಮೈನ್ ಆಫ್ ದಿ ಫಂಕ್ಷನ್ ಕೇಳಿದ್ದಾರೆ. ಡೊಮೈನ್ ಆಫ್ ದಿ ಫಂಕ್ಷನ್ ಸೈನ್ ಇನ್ವರ್ಸ್ ಆಫ್ 5x ಅಂತ. ನಮಗೆ ಇವಾಗ ಸೈನ್ ಇನ್ವರ್ಸ್ ಎಕ್ಸ್ ಬಗ್ಗೆ ನಮಗೆ ಗೊತ್ತಿದೆ. ಏನಂತಂದ್ರೆ ಈ ಸೈನ್ ಇನ್ವರ್ಸ್ ಎಕ್ಸ್ ನಲ್ಲಿ ಎಕ್ಸ್ ಶುಡ್ ಆಲ್ವೇಸ್ ಬಿ ಲೈಯಿಂಗ್ ಬಿಟ್ವೀನ್ -1 ಅಂಡ್ +1 ಅಂತ. ಬಟ್ ಇಲ್ಲಿ ನಮಗೆ ಸೈನ್ ಇನ್ವರ್ಸ್ ಆಫ್ 5x ಕೊಟ್ಟಿದ್ದಾರೆ. ಸೊ ಸೈನ್ ಇನ್ವರ್ಸ್ 5x ಆಗಿರೋದ್ರಿಂದ ನಮಗೆ 5x ಮಸ್ಟ್ ಬಿ ಲೈಯಿಂಗ್ ಬಿಟ್ವೀನ್ -1 ಅಂಡ್ +1. ಹಾಗಾಗಿ that will become 1/5 less than or equal to x less than or equal to 1/5 ಆಗಿರುತ್ತೆ. So therefore x belongs to this -1/5 comma 1/5, that is the closed interval. So arinda the second option is the correct answer. Twenty-fifth problem. Domain and codomain are equal of A. ಇಲ್ಲಿ ಡೊಮೈನ್ ಮತ್ತೆ ಕೋಡೊಮೈನ್ ಎರಡೂ ಸೇಮ್ ಆಗಿರಬೇಕು ಅಂತಂದ್ರೆ ಇಟ್ ಮಸ್ಟ್ ಬಿ ಪಾಸಿಬಲ್ ಓನ್ಲಿ ಫಾರ್ ದಿಸ್ ಫಂಕ್ಷನ್ f of x is equal to x. ಈ f of x is equal to x ಅಂತಕ್ಕಂಥದ್ದು ಐಡೆಂಟಿಟಿ ಫಂಕ್ಷನ್ ಆಗಿರುತ್ತೆ. So it is a very simple question. Identity function is the answer for this. ನೋಡಿ, ಇವೆಲ್ಲ ಬಹಳ ಸಿಂಪಲ್. ನಾನು ಅವಾಗಲೇ ಹೇಳಿದಾಗೆ ಕೆಲವೊಂದು ಕ್ವಶನ್ಸ್ಗಳಲ್ಲಿ ತುಂಬ ಟೈಮನ್ನು ಸೇವ್ ಮಾಡಬಹುದು ಅಂತ ಕ್ವಶನ್ಸ್ಗಳೆಲ್ಲ ಇವುಗಳೇ. ದಿ ರೇಂಜ್ ಆಫ್ ಎ ಕಾನ್ಸ್ಟೆಂಟ್ ಫಂಕ್ಷನ್ ಈಸ್ ದಿ ರೇಂಜ್ ಆಫ್ ಎ ಕಾನ್ಸ್ಟೆಂಟ್ ಫಂಕ್ಷನ್. ಅದರಲ್ಲಿ ಏನಾಗುತ್ತೆ, ಕಾನ್ಸ್ಟೆಂಟ್ ಫಂಕ್ಷನ್ f of x is equal to c. ಒಂದೇ ಒಂದು ಎಲಿಮೆಂಟ್ ಇರುತ್ತೆ. ಅದರಿಂದ ದಿಟ್ ಇಸ್ ದಿ ಸಿಂಗಲ್ಟನ್ ಸೆಟ್ ಇಸ್ ದಿ ಆನ್ಸರ್. I think 27th question is also a similar question. The number of elements in the range of a constant function. It's a singleton set. So therefore, that is the answer is 1. There will be only one element in this. In greatest integer function, domain is the set of real numbers, then its range is, ನಾವು ಆವಾಗಲೇ ಸಿನಾಪ್ಸಿಸ್ ನಲ್ಲಿ ಡಿಸ್ಕಸ್ ಮಾಡಿಬಿಟ್ವಿ, ದಿ ರೇಂಜ್ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ವಿಲ್ ಆಲ್ವೇಸ್ ರಿಟರ್ನ್ ಅನ್ ಇಂಟೀಜರ್ ಓನ್ಲಿ. ಸೊ ದೇರ್ ಫೋರ್ ದಿ ರೇಂಜ್ ವಿಲ್ ಆಲ್ವೇಸ್ ಬಿ ದಿ ಸೆಟ್ ಆಫ್ ಇಂಟೀಜರ್ಸ್. ದಟ್ ಇಸ್ ದಿ ಫೋರ್ತ್ ಒನ್ ಇಸ್ ದಿ ಆನ್ಸರ್. ಇದು ಬಹಳ ಇಂಪಾರ್ಟೆಂಟ್ ಕ್ವಶನ್. ಕೆಲವೊಂದು ಸಾರಿ ನಮಗೆ ಗ್ರಾಫ್ಗಳು ಕೊಟ್ಬಿಡ್ತಾರೆ. ದಿ ಗ್ರಾಫ್ ಆಫ್ ದಿ ಫಂಕ್ಷನ್ f of x is equal to 1/x. ಸೊ ನೀವು f of x is equal to 1/x ಗ್ರಾಫನ್ನು ನೀವು ನೋಡಿರ್ತೀರ. ದಟ್ ಇಸ್ y is equal to 1/x. ಇಲ್ಲಿ 1/x ಅಂಡ್ ಅಫ್ಕೋರ್ಸ್ ಇಲ್ಲಿ x ನಾಟ್ ಈಕ್ವಲ್ ಟು 0 ಬಹಳ ಇಂಪಾರ್ಟೆಂಟ್ ಆಗಿ ಅದು. This is the fourth one. This represents the rectangular hyperbola anta kuda heltivi. Later on you will also learn what is a hyperbola in conic sections nalli nimge heltare. Adrallu rectangular hyperbola, this actually represents the curve, what we call it as xy is equal to c square anta baritivi. This is a very important question. ಇದು ಔಟ್ ಆಫ್ ಕ್ಯೂರಿಯಾಸಿಟಿ ನೋಡಬೇಕು ಅಂತಂದರೆ ಇದು ನಿಮಗೆ ಗೊತ್ತೇ ಇದೆ. ದಿಸ್ ಇಸ್ ದಿ ಲಾಗ್ ಎಕ್ಸ್ ಗ್ರಾಫ್ ಆಗಿರ್ತದೆ. ಇದು ಸಿಗ್ನಮ್ ಫಂಕ್ಷನ್ ಗ್ರಾಫ್ ಆಗಿರ್ತದೆ. ಆ್ಯಂಡ್ ದಿಸ್ ಇಸ್ ದಿ e⁻x ಗ್ರಾಫ್ ಆಗಿರುತ್ತೆ. ಇದೆಲ್ಲ ಒಂದು ಸ್ವಲ್ಪ ಕಲ್ತ್ಕೋಬೇಕು. ನೋನ್ ಸಮ್ ಆಫ್ ದಿ ಗ್ರಾಫ್ಸ್ ಯು ಶುಡ್ ಬಿ ಆಲ್ವೇಸ್ ಫೆಮಿಲಿಯರ್ ವಿತ್. ಸೊ ದಿಸ್ ಫೋರ್ತ್ ಕ್ವಶನ್, ದಿಸ್ 29th question, the answer is fourth one. This is the graph for the reciprocal function f of x is equal to 1/x.
the graph of f of x is equal to minus mod x ಅಂತ. ಇದು you must be knowing the graph of mod x. Mod x graph ಬಂದು ಈ ತರ ಇರುತ್ತೆ. It is a V shaped. ಇದು minus mod x ಅಂದಾಗ it will be reflected down. So that means ಇದರದ image ಈ ತರ ಬಂದ್ಬಿಡುತ್ತೆ. This is the graph of minus mod x. ಅದರಿಂದ minus mod x ಇದರ graph ಬಂದು that is the fourth option. These type of graphs you should be familiar with. 31st question. ಇದು ಬಹಳ ಸಿಂಪಲ್ ಆದಂಥ ಒಂದು ಕ್ವೆಶ್ಚನ್. ನೋಡಬೇಕಿದು. ಇದು sin square x to the power of 4 plus cos square x to the power of 4 ಅಂತ ಕೊಟ್ಟಿದ್ದಾರೆ. x ಏನೇ ವ್ಯಾಲ್ಯೂ ಆಗಿರಲಿ, you must be knowing this sin square theta plus cos square theta is always equal to 1. ಆದ್ರಿಂದ something like sin square of something plus cos square of something is always equal to 1. So f of x is always equal to 1. So f of x is always equal to 1 ಅಂದಾಗ the range of this becomes just this 1. So adrinda, so the answer is 2 for this. Let us go to the next question. The domain and the range of the function ಕೇಳಿದ್ದಾರೆ. mod of x minus 3 by mod of x minus 3. ನಿಮಗೆ ಇದರ ಗ್ರಾಫು ಕೂಡ ಒಂದು ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ಅದು ಒಳ್ಳೆಯದು. ಫಾರ್ ಎಕ್ಸಾಂಪಲ್, ನಿಮಗೆ ಇದು 3 ಅಂತ ಇದೆ ಇಟ್ಕೊಳ್ಳಿ. mod of x minus 3 by x minus 3, ಈ ಗ್ರಾಫು ಇಲ್ಲಿ +1 ಇರುತ್ತೆ. ಈ ಕಡೆಯಿಂದ ಸೊ ದಿಸ್ ವಿಲ್ ಬಿ ಈಕ್ವಲ್ ಟು -1 ಇರುತ್ತೆ. ಸೊ therefore it can take either 1 or -1. So adrinda the range will be this only. Now, but however, if you observe this function f of x is equal to mod of x minus 3 by x minus 3 ನಲ್ಲಿ ನೀವು x is equal to 3 ಕೊಡಕ್ಕಾಗಲ್ಲ. x is equal to 3 ಕೊಟ್ರೆ ಫಂಕ್ಷನ್ ಡಿಫೈನ್ ಆಗಿರುವುದಿಲ್ಲ. ಆದ್ರಿಂದ the answer will be that is set of all reals except 3 ಆಗಿರುತ್ತೆ. That will be the domain, and of course the range, as I told you, it will be -1 and 1. So the answer is the second option. ಈ ತರ ನಾವು ಡಿಸ್ಕಸ್ ಮಾಡಬೇಕು. 33rd question ನೋಡಿ. The domain of the function f of x is equal to 1 by square root of x plus greatest integer function x. Still, where all it will be equal to 0 ಅದನ್ನ ನೋಡಬೇಕು. ಈ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಇಲ್ಲಿ ನೋಡಿ, ಇಲ್ಲಿ x ಪ್ಲಸ್ ದಿಸ್, ನೀವು ಎಕ್ಸ್ಗೆ ನೆಗೆಟಿವ್ ವ್ಯಾಲ್ಯೂಸ್ಗಳು ಕೊಟ್ಬಿಟ್ರೆ ರೂಟ್ ಆಫ್ ನೆಗೆಟಿವ್ ನಂಬರ್ ಬಂದರೆ ಅವಾಗ ಏನಾಗುತ್ತೆ, ದಿ ಫಂಕ್ಷನ್ ರೂಟ್ ಆಫ್ ನೆಗೆಟಿವ್ ನಂಬರ್ ನಾಟ್ ಡಿಫೈನ್ಡ್, ಅದರಿಂದ ಫಂಕ್ಷನ್ ಡಿಫೈನ್ ಆಗಿರೋದಿಲ್ಲ. ನೆಕ್ಸ್ಟ್, ಇಫ್ ಯು ಟೇಕ್ ಎಕ್ಸ್ ಇಸ್ ಈಕ್ವಲ್ ಟು 0 ತಗೊಂಡ್ರೆ ನಿಮಗೆ ಅಗೇನ್ f of x will not be defined. Denominator ನಲ್ಲಿ ಏನಾಗುತ್ತೆ, 0 plus greatest integer function of 0 is again 0. So this will be defined only when x is a positive real number. So adrinda r plus is the right answer.
ಈ ಪ್ರೀವಿಯಸ್ ಕ್ವಶನ್ ಅನ್ನ ಒಂದು ಮಾಡಿಫೈಡ್, ಅಲ್ಲಿ ಪ್ಲಸ್ ಇತ್ತು, ಇಲ್ಲಿ ಮೈನಸ್ ಇದೆ. ಸೊ ಇಲ್ಲೂ ಕೂಡ ನೋಡಬೇಕಾಗಿರ್ತಕ್ಕಂಥದ್ದು ಎಕ್ಸ್ ಮೈನಸ್ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್. ಇಲ್ಲಿ ಏನಾಗತ್ತೆ, when x is a integer, then greatest integer function of x will also be the integral value. There only it will give. ಆದ್ರಿಂದ ಅದೇನಾಗುತ್ತೆ, when x is an integer, this will become 0. ಇದು 0 ಆಗತ್ತೆ ಯಾವಾಗ, when x is a integer. So ಅದರಿಂದ all the integers has to be avoided. So therefore this will be always all real numbers except integers. So therefore the answer is the fourth option. I think this 35th question is again same as illu kuda. You should observe that x plus greatest integer function adu ellu negative agbardu, 0 agbardu. Adrinda r plus is the answer for this. This is something problem which we need to work it out on the board. ಇಲ್ಲಿ ಏನು ಮಾಡಬೇಕು ಅಂತಂದರೆ, ವಿಲ್ ಟೇಕ್ ಎಕ್ಸ್ ಪ್ಲಸ್ 2y ಆಸ್ ಈಕ್ವಲ್ ಟು ಸಮ್ u and take x minus 2y as equal to v. So from this you can just get that x will be equal to u plus v by 2 ಬರುತ್ತೆ. What about y ಅಂದಾಗ? So that is u minus v by 4 will be equal to y ಬರುತ್ತೆ. ಅವಾಗ ಏನಾಗುತ್ತೆ, this will be f of u comma v. This will become equal to u plus v by 2 into u minus v by 4 ಅಂತ ಆಗುತ್ತೆ. f of u comma v will become u plus v by 2 by u minus v by 4 ಆಗುತ್ತೆ. So this will become u square minus v square by 8 ಆಗುತ್ತೆ. f of u comma v is equal to u square minus v square by 8. u ಬದಲು x ಹಾಕ್ಕೊಳ್ಳಿ, ಅಂದರೆ ಜಸ್ಟ್ ದಿ ಚೇಂಜ್ ಆಫ್ ಸಿಂಬಲ್ ಅಷ್ಟೇ. v ಬದಲು y ಹಾಕ್ಕೊಳ್ಳಿ. ಅವಾಗ ಏನಾಗುತ್ತೆ, ಇಲ್ಲಿ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಬೈ 8 ಆಗಿಬಿಡುತ್ತೆ. ಆದ್ರಿಂದ ದಿ ಆನ್ಸರ್ ವಿಲ್ ಬಿ ದಿ ಫಸ್ಟ್ ಆಪ್ಷನ್. ಕೆಲವೊಂದು ಸಾರಿ ಸ್ವಲ್ಪ ಸ್ಮಾರ್ಟ್ ಥಿಂಕಿಂಗ್ ಬೇಕಾಗುತ್ತೆ. ಇಲ್ಲೇನು ಕೊಟ್ಟಿದ್ದಾರೆ, ಪಾಲಿನಾಮಿಯಲ್ ಫಂಕ್ಷನ್ ಅಂತ ಕೊಟ್ಬಿಟ್ಟಿದ್ದಾರೆ. ಎಫ್ ಆಫ್ ಎಕ್ಸ್ ಅನ್ನೋದು ಪಾಲಿನಾಮಿಯಲ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಎಫ್ ಆಫ್ ಎಕ್ಸ್ ಇಂಟು ಎಫ್ ಆಫ್ 1 ಬೈ ಎಕ್ಸ್ ಇಸ್ ಎಫ್ ಆಫ್ ಎಕ್ಸ್ ಪ್ಲಸ್ ಎಫ್ ಆಫ್ 1 ಬೈ ಎಕ್ಸ್ ಅಂತ ಕೊಟ್ಟಿದ್ದಾರೆ. ಇದನ್ನು ಆಮೇಲೆ ನೋಡೋಣ. ಯು ಕಮ್ ಟು ದಿಸ್, ದಟ್ ಈಸ್ ಎಫ್ ಆಫ್ 10 ಇಸ್ ಈಕ್ವಲ್ ಟು ನಿಮಗೆ ದಿಸ್ ಇಸ್ 1001 ಅಂತ ಕೊಟ್ಟಿದ್ದಾರೆ. ನೋಡಿದ ತಕ್ಷಣ ಅನ್ಸ್ಬಿಡುತ್ತೆ, ಈಸ್ ಇಟ್ ನಾಟ್ ಈಕ್ವಲ್ ಟು 10 ಕ್ಯೂಬ್ ಪ್ಲಸ್ 1 ಅಂತಂದ್ರೆ ಹೌದು ಅನ್ಸುತ್ತೆ. ಹಾಗಾದ್ರೆ ದಟ್ ಮೀನ್ಸ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಪ್ಲಸ್ 1 ಅಂತ ನಿಮಗೆ ಹೊಳಿಬೇಕು. ಸ್ವಲ್ಪ ಸ್ಮಾರ್ಟ್ ಥಿಂಕಿಂಗ್ ಬೇಕಾಗತ್ತೆ. ಇಲ್ಲಿ ಈ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಪ್ಲಸ್ 1 ಅನ್ನೋದು ನಾವಿಲ್ಲೇನು ವೆರಿಫೈ ಮಾಡೋಂಥ ನೆಸೆಸಿಟಿ ಇಲ್ಲ, ಆದ್ರೂ ನೋಡ್ಕೊಳ್ಬೇಕು ಅಂದ್ರೆ ಈ ಕಂಡೀಷನ್ನ ಕೂಡ ಸ್ಯಾಟಿಸ್ಫೈ ಆಗತ್ತೆ. ಸೊ ನನಗೆ ಎಫ್ ಆಫ್ ಎಕ್ಸ್ ಡೈರೆಕ್ಟ್ ಆಗಿ ಎಕ್ಸ್ ಕ್ಯೂಬ್ ಪ್ಲಸ್ 1 ಸಿಕ್ಕಿರೋದ್ರಿಂದ
I can directly find out what is your f of, ಅಲ್ಲೇನೋ ಪ್ರಿಂಟಿಂಗ್ ಮಿಸ್ಟೇಕ್ ಆಗಿದೆ ಅನ್ಸುತ್ತೆ. ಈ 37ನೇ ಕ್ವಶನ್ ಅಲ್ಲಿ ಎ ಪಾಲಿನಾಮಿಯಲ್ ಎಫ್ ಆಫ್ ಎಕ್ಸ್ ಅಂತ ಕೊಟ್ಟಿದ್ದಾರೆ. ಇಟ್ ಇಸ್ ಸ್ಯಾಟಿಸ್ಫೈಯಿಂಗ್ ದಿಸ್ ಕಂಡೀಷನ್ ಅಂತ ಕೊಟ್ಟಿದ್ದಾರೆ. ಕೆಲವೊಂದ್ಸಾರಿ ಇದನ್ನೆಲ್ಲ ನಾವು ವೆರಿಫೈ ಮಾಡಿಕೊಂಡು ಇರೋದಕ್ಕೆ ಸಾಧ್ಯ ಆಗೋದಿಲ್ಲ, ಯಾಕಂತಂದ್ರೆ ನಾವು ಒಂದು ಸ್ವಲ್ಪ ಸ್ಮಾರ್ಟ್ ವರ್ಕ್ ಮಾಡಬೇಕಾಗತ್ತೆ. ಇಲ್ಲಿ ಒಂದು ಸ್ವಲ್ಪ ಅಬ್ಸರ್ವ್ ಮಾಡಬೇಕು. ಎಫ್ ಆಫ್ 10 ಇಸ್ ಈಕ್ವಲ್ ಟು 1001 ಅಂತ ಕೊಟ್ಟಿದ್ದಾರೆ. ಅದರಿಂದ ಅನ್ಸುತ್ತೆ ಎಫ್ ಆಫ್ 10 ಈಸ್ ಈಕ್ವಲ್ ಟು 10 ಕ್ಯೂಬ್ ಪ್ಲಸ್ 1 ಅಂತ ಬರ್ಕೋಬಹುದು. ಹಾಗಾದ್ರೆ ನಮಗೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಇಟ್ ಈಸ್ ಎಕ್ಸ್ ಕ್ಯೂಬ್ ಪ್ಲಸ್ 1 ಆಗುತ್ತೆ. ಇದನ್ನ ನಾವು ವೆರಿಫೈ ಮಾಡೋದಂತ ನೆಸೆಸಿಟಿ ಇಲ್ಲ ಇಲ್ಲಿ. ಆದ್ದರಿಂದ ನಾವು ಡೈರೆಕ್ಟ್ ಆಗಿ ಎಫ್ ಆಫ್ 20 ಹಾಕೋಬಹುದು. ಸೊ ಎಫ್ ಆಫ್ 20 ಯು ವಿಲ್ ಗೆಟ್ ದಿಸ್ as 20 ಕ್ಯೂಬ್ ಪ್ಲಸ್ 1. ಸೊ ದಟ್ ಆನ್ಸರ್ ವಿಲ್ ಬಿ ದಟ್ ಆಪ್ಷನ್ 3 ಆಗೋಗುತ್ತೆ. ನೆಕ್ಸ್ಟ್ 38ನೇ ಕ್ವಶನ್ ಅಲ್ಲಿ f is a function from R to A given by f of x is equal to x square by x square plus 1 ಅಂತ ಕೊಟ್ಟಿದ್ದಾರೆ. is a surjection ಅಂತ ಕೊಟ್ಟಿದ್ದಾರೆ. ಸೊ that means A ನಲ್ಲಿರ್ತಕ್ಕಂಥ ಎಲ್ಲಾ ಎಲಿಮೆಂಟ್, that means here f of that is the range of f itself is A ಅಂತ ಆಯ್ತು. what is this A ಅಂದ್ರೆ we have to find range of f ಅಂತ ಆಯ್ತು ಈ ಪ್ರಾಬ್ಲಮ್ ಅಲ್ಲಿ. ಈ ರೇಂಜ್ ಆಫ್ ಎಫ್ ಕಂಡುಹಿಡಿಬೇಕು ಅಂದ್ರೆ ಏನ್ ಮಾಡಬೇಕು? ಸೊ ಲೆಟ್ ಅಸ್ ಟೇಕ್ y is equal to x square plus 1 x square by x square plus 1 ಅಂತ ಬರೀತೀವಿ. ಆವಾಗ x square y plus y is equal to x square ಅಂತ ಆಗುತ್ತೆ. ಸೊ ದಟ್ ಮೀನ್ಸ್ your x square into y minus 1 is equal to minus y ಆಯಿತು. ಆದ್ದರಿಂದ your x square will become equal to y by 1 minus y ಹೀಗೆ ಬರುತ್ತೆ. ಆದ್ದರಿಂದ x will become equal to root of y by 1 minus y ಅಂತ ಬರುತ್ತೆ. ಇಲ್ಲಿ x is equal to root of y by 1 minus y ಅಂದಾಗ you should observe here that this y should not be negative. y should not be negative. ಸೊ ನೀವು ಆನ್ಸರ್ನ ಸ್ವಲ್ಪ ಚೆಕ್ ಮಾಡಿ ನೋಡಿ, is it equal to this fourth option 0,1 ಅಂತ. ನಿಮಗೆ ಈ ಥರದ್ದು ಅರ್ಥ ಆಗಲಿಲ್ಲ ಅಂತಂದ್ರೆ ಒಂದು ಕೆಲಸ ಮಾಡ್ಬೋದು. y is equal to x square plus 1 by x square plus 1 ಇಲ್ಲಿ minus 1 ಅಂತ ನ್ಯೂಮರೇಟರ್ನಲ್ಲಿ ಬರ್ಕೊಂಡ್ರೆ ಅವಾಗ ನಿಮಗೆ 1 minus 1 by x square plus 1 ಅಂತ ಬರುತ್ತೆ. y x ಕ್ಯಾನ್ ಬಿ ಎನಿ ರಿಯಲ್ ನಂಬರ್ ಆಗಿರೋದ್ರಿಂದ x 0 ಆದಾಗ y ವಿಲ್ ಬಿಕಮ್ ಈಕ್ವಲ್ ಟು 0. ಬಟ್ x ಏನೇ ರಿಯಲ್ ನಂಬರ್ ಕೊಟ್ಟರೂ ಕೂಡ ಸೊ 1 by x square plus 1 minus 1 by x square plus 1 will be less than 1 only. ಅಂದ್ರೆ y equal to 1 minus 1 by x square plus 1 ಇದೆ. x is equal to 0 ಕೊಟ್ಟಾಗ y will be equal to 0. ಅಂದ್ರೆ y 0 ತಗೋಬಹುದು. ಬಟ್ ಇಟ್ ಕಾಂಟ್ ಅಟೈನ್ 1 at any case. ಆದ್ರಿಂದ ಇದು ಯಾವಾಗಲೂ 1 minus 1 by x square plus 1 minus something, some positive quantity which is less than 1 ಆಗಿರೋದ್ರಿಂದ so that means y always lies between these two values. So therefore the range of this function is, that is
0, 1, that is it can be equal to 0 but strictly less than 1. ಸೊ ಈ ಥರ ಒಂದು ಕೆಲವೊಂದು ಪ್ರಾಬ್ಲಮ್ಸ್ಗಳು ಒಂದು ಸ್ವಲ್ಪ ಈ ರೇಂಜ್ ಕಂಡುಹಿಡಿಯೋದು ಎಲ್ಲ ಸ್ವಲ್ಪ ಇಂಪಾರ್ಟೆಂಟ್ ಆಗಿ ಇರುತ್ತೆ. This 39th problem, I think we have already discussed this type of problem, but here it is not greatest integer, it is modulus of x irtakkantaddu. So modulus of x minus x, so that means the answer is, that is the third option straight away, yakandre positive numbers gulu tagondaga it will not be mod x will become equal to x ಆಗಿಬಿಡುತ್ತೆ. ನೆಗೆಟಿವ್ ನಂಬರ್ಸ್ಗಳು ತಗೊಂಡಾಗ mod x minus x will make it positive and x will not be equal to 0. Therefore, the third option is the right answer for this. Well, this 40th question, f of x is equal to log of x plus root of x square plus 1 is an even function, odd function, periodic function, none of these anta kottidare. ಈ ಈವನ್ ಫಂಕ್ಷನ್, ಆಡ್ ಫಂಕ್ಷನ್, ಈ ಪೀರಿಯಾಡಿಕ್ ಫಂಕ್ಷನ್ ಇದ್ರ ಬಗ್ಗೆ ನಿಮಗೆ ಮಾಹಿತಿ ನಿಮ್ಮ ಬುಕ್ನಲ್ಲಿ ಅಷ್ಟು ಇರೋದಿಲ್ಲ. ಆದ್ದರಿಂದ ಐ ವಿಲ್ ಜಸ್ಟ್ ಎಕ್ಸ್ಪ್ಲೈನ್ ಫ್ಯೂ ಕಾನ್ಸೆಪ್ಟ್ಸ್. ದಟ್ ಈಸ್ ದಿಸ್, ವಾಟ್ ಇಸ್ ದಿಸ್ ಈವನ್ ಫಂಕ್ಷನ್, ವಾಟ್ ಇಸ್ ದಿಸ್ ಆಡ್ ಫಂಕ್ಷನ್, what is a periodic function, and I'll also discuss the graph of the function, the fractional part of x. ಈ ಮೂರು ಕಾನ್ಸೆಪ್ಟ್ ಒಂದು ಸ್ವಲ್ಪ ಈ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಒಂದು ಸ್ವಲ್ಪ ಹೆಲ್ಪ್ ಆಗುವಂಥ ಒಂದು ವಿಷಯ. ಫ್ರಾಕ್ಷನಲ್ ಪಾರ್ಟ್ ಆಫ್ ಎಕ್ಸ್ ಅಂತ, ಈ ಫ್ರಾಕ್ಷನಲ್ ಪಾರ್ಟ್ ಆಫ್ ಎಕ್ಸ್ಗೆ ಈ ನೊಟೇಷನ್ನ ಯೂಸ್ ಮಾಡ್ತಾರೆ. ಈ ಫ್ರಾಕ್ಷನಲ್ ಪಾರ್ಟ್ ಆಫ್ ಎಕ್ಸ್ ಬಂದು ಇಟ್ ಈಸ್ ಎಕ್ಸ್ ಮೈನಸ್ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್, ಈ ಥರ ಬರೀತೀವಿ. ಇವಾಗ ಫಾರ್ ಎಕ್ಸಾಂಪಲ್ ಐ ವಿಲ್ ಗಿವ್ ಯು ವಾಟ್ ಈಸ್ ದಿಸ್ ಫ್ರಾಕ್ಷನಲ್ ಪಾರ್ಟ್ ಆಫ್ 1.2 ಅಂತ ಕೇಳಿದಾಗ ನಾವೇನು ಮಾಡ್ತೀವಿ, ಇದನ್ನ 1.2 ಮೈನಸ್ ದಿಸ್ 1.2 ಗ್ರೇಟೆಸ್ಟ್ ಇಂಟೀಜರ್. ಅವಾಗ ಇದೇನಾಗುತ್ತೆ, 1.2 ಮೈನಸ್ ಈ ಗ್ರೇಟೆಸ್ಟ್ ಇಂಟೀಜರ್ ವ್ಯಾಲ್ಯೂ ಆಫ್ 1.2 is 1, ಸೊ ಯುವರ್ ಆನ್ಸರ್ ಬಿಕಮ್ಸ್ ಈಕ್ವಲ್ ಟು 0.2 ಬರುತ್ತೆ. ನೆಕ್ಸ್ಟು ಗ್ರೇಟೆಸ್ಟ್ ಇಂಟೀಜರ್ ಆಫ್ ಫಾರ್ ಎಕ್ಸಾಂಪಲ್ -3.7 ಅಂತ ಕೊಡ್ತೀನಿ ಅಂತ ಇಟ್ಕೊಳ್ಳಿ. ಅವಾಗೇನಾಗತ್ತೆ, ದಿಸ್ ವಿಲ್ ಬಿ -3.7 minus the greatest integer value of this -3.7. This will be -3.7 minus, ಈಗ -3.7 ಅದಕ್ಕೆ ಗ್ರೇಟೆಸ್ಟ್ ಇಂಟೀಜರ್ ವ್ಯಾಲ್ಯೂ ಕನ್ಫ್ಯೂಸ್ ಆಗಬೇಡಿ, this will be equal to -4, don't take it as 3. ಅವಾಗೇನಾಗತ್ತೆ, this will become 4 minus 3.7, this will become equal to 0.3. ಸೊ ಇದರಿಂದ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಇಷ್ಟೇ. ಫಾರ್ ಎಕ್ಸಾಂಪಲ್, ಇಫ್ ಐ ಗಿವ್ ವಾಟ್ ಈಸ್ ದಿಸ್ ಫ್ರಾಕ್ಷನಲ್ ಪಾರ್ಟ್ ಆಫ್ 5.32 ಅಂತ ಕೊಟ್ರೆ ನೀವೇನು ಮಾಡ್ತೀರಾ, ಇಟ್ ಈಸ್ 0.32 ಅಂತ ಬರೀತೀರಾ. ಫಾರ್ ಎಕ್ಸಾಂಪಲ್ -9.1 fractional part of this ಅಂತ ಕೊಟ್ರೆ this will become 0.9.
ಇದರಿಂದ ಏನು ಅರ್ಥ ಆಯಿತು ಅಂತಂದರೆ, ಈ ಗ್ರಾಫ್ ಯಾವ ಥರ ಇರುತ್ತೆ ಅಂದರೆ, ಈ ಫ್ರ್ಯಾಕ್ಷನಲ್ ಪಾರ್ಟ್ ಆಫ್ ಎಕ್ಸ್ ಇರುತ್ತಲ್ಲ, ಈ ಫ್ರ್ಯಾಕ್ಷನಲ್ ಪಾರ್ಟ್ ಆಫ್ ಎಕ್ಸ್ ಬಂದು ದಿಸ್ ವಿಲ್ ಬಿ ಆಲ್ವೇಸ್ ಲೈಯಿಂಗ್ ಬಿಟ್ವೀನ್ 0 and 1 ಆಗಿರುತ್ತೆ. ಇಲ್ಲಿ 0 ಇಟ್ ವಿಲ್ ಟಚ್ ಆ್ಯಂಡ್ ಇಟ್ ವಿಲ್ ನಾಟ್ ಟಚ್ 1. ಅದರಿಂದ ನೀವು ಗ್ರಾಫ್ ಬರೆದ್ರೆ ಈ ಥರ ಇರುತ್ತೆ. ಫಾರ್ ಎಕ್ಸಾಂಪಲ್, ಇಫ್ ಐ ಡ್ರಾ ದಿ ಗ್ರಾಫ್ ಲೈಕ್ ದಿಸ್, 0 1 2 3 ಇಷ್ಟಕ್ಕೆ ಬರಿತೀನಿ, ಅಷ್ಟಕ್ಕೆ ಸಾಕು. ಇಲ್ಲಿ 1 ಅಂತ ಬರಿತೀನಿ. ಇಲ್ಲಿ 0 to 1 ತನಕ ಹೋಗುತ್ತೆ, 1 ಟಚ್ ಮಾಡಲ್ಲ, ಅದರಿಂದ ಅಲ್ಲಿ ಶೇಡ್ ಮಾಡಲ್ಲ. ಮತ್ತೇನಾಗುತ್ತೆ, 1 ಇಂದ ಇಲ್ಲಿಗೆ ಈ ಥರ ಹೋಗುತ್ತೆ. ಮತ್ತೆ 2 to 3 ಇದೇ ಥರ ಇರುತ್ತೆ. ಅಂದರೆ 1 ಆಗಿದ ತಕ್ಷಣ ಏನಾಗುತ್ತೆ, 1 ಬಂದಿದ ತಕ್ಷಣ ಕೂಡಲೇ 0 ಆಗಿಬಿಡುತ್ತೆ. ಬಿಫೋರ್ 1.99999 ತನಕ ಇದ್ದರೆ ಅವಾಗ ಆ ಫ್ರ್ಯಾಕ್ಷನಲ್ ಪಾರ್ಟು 0.9999 ಆ ಥರನೇ ಇರುತ್ತೆ. ಸೊ ಅದರಿಂದ ದಿಸ್ ಇಸ್ ದಿ ಗ್ರಾಫ್. ಅದೇ ಥರ ಈ ಕಡೆನೂ ಎಕ್ಸ್ಟೆಂಡ್ ಆಗುತ್ತೆ. ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಫಂಕ್ಷನ್, ಫ್ರ್ಯಾಕ್ಷನಲ್ ಪಾರ್ಟ್ ಆಫ್ ಎಕ್ಸ್ ಅಂತ ಹೇಳಿ. ಈವನ್ ಫಂಕ್ಷನ್, ಆಡ್ ಫಂಕ್ಷನ್ ಅಂತಂಥದ್ದು ಇದು ಒಂದು ಸ್ವಲ್ಪ ಇಂಪಾರ್ಟೆಂಟು ಕಾನ್ಸೆಪ್ಟ್. ಈ ಈವನ್ ಫಂಕ್ಷನ್ ಅಂತಂದರೆ, ಫಾರ್ ಎಕ್ಸಾಂಪಲ್ ಎಫ್ ಆಫ್ ಎಕ್ಸ್ ಅಂತ ಒಂದು ಫಂಕ್ಷನ್ ಇದೆ. ಈ ಫಂಕ್ಷನ್ ಈವನ್ ಫಂಕ್ಷನ್ ಅಂತಂದರೆ, ಇಫ್ ಎಕ್ಸ್ ಇಸ್ ಬೀಯಿಂಗ್ ರೀಪ್ಲೇಸ್ಡ್ ಬೈ -x ಆಲ್ಸೋ the expression remains same. This happens for all x. ಈ ಥರ ಆದಾಗ the function we call it as an even function. ಕೆಲವೊಂದು ಎಕ್ಸಾಂಪಲ್ ಕೊಡ್ತೀನಿ ಇದಕ್ಕೆ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸೇ ಎಕ್ಸ್ ಸ್ಕ್ವೇರ್ ಅಂತ ಕೊಡ್ತೀನಿ. ಎಕ್ಸಾಂಪಲ್ 1. ಇಲ್ಲಿ ಎಫ್ ಆಫ್ -x ಏನಾಗುತ್ತೆ, -x ಹೋಲ್ ಸ್ಕ್ವೇರ್ ವಿಚ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್. This is same as f of x. So this function we call it as an even function. Ade f of x is equal to, for example, cos x anta kodtivi. What is this f of -x? This is equal to cos of -x, and cos of -x is cos x, so which is same as f of x. ಸೊ ಹಾಗಾಗಿ ಈ ಫಂಕ್ಷನ್ ಎಕ್ಸ್ ಸ್ಕ್ವೇರ್ ಆಗಲಿ ಕಾಸ್ ಎಕ್ಸ್, ದೀಸ್ ಆರ್ ಸಮ್ ಆಫ್ ದಿ ಎಕ್ಸಾಂಪಲ್ಸ್ ಆಫ್ ದಿಸ್ ಈವನ್ ಫಂಕ್ಷನ್. ನೌ ಸಿಮಿಲರ್ಲಿ ಲೆಟ್ ಮಿ ಗೋ ಟು ದಿಸ್ ಆಡ್ ಫಂಕ್ಷನ್. ಇವಾಗ ಎಫ್ ಆಫ್ -x, ಇಫ್ ಇಟ್ ಈಸ್ ಈಕ್ವಲ್ ಟು -f of x for all x, then this function we call it as an odd function ಅಂತ ಕರಿತೀವಿ. ಅಂದರೆ ಎಕ್ಸ್ ಬದಲು -x ಹಾಕ್ಕೊಂಡಾಗ ಅದು -f of x ಆಗುತ್ತೆ. ಅಂಥ ಫಂಕ್ಷನನ್ನು ವಿ ಕಾಲ್ ಇಟ್ ಆಸ್ ಅನ್ ಆಡ್ ಫಂಕ್ಷನ್. ಸಮ್ ಎಕ್ಸಾಂಪಲ್ಸ್ ಐ ವಿಲ್ ಗಿವ್ ಯು. ಲೆಟ್ ಅಸ್ ಟೇಕ್ f of x is equal to that is f of x is equal to -x ತಗೋತೀವಿ. ಸೊ ವಾಟ್ ಇಸ್ ಯುವರ್ f of -x ಅಂದಾಗ -of -x. -of -x is equal to x, and which is -of -x, so which is same as -f of x. For example, I'll give you f of x is equal to x cube anta itkolli. What is f of -x? -x whole cube.
which is equal to minus x cube, which is equal to minus f of x. So this is an odd function. For example, if I take f of x is equal to, say, x square into sin x. Sin x ತಗೋಬೋದಾಗಿತ್ತು, ಸುಮ್ಮನೆ x square sin x ಅಂತ ತಗೊಂಡಿದ್ದೀನಿ ಅಷ್ಟೇ. ಇವಾಗ f of minus x is equal to minus x whole square into sin of minus x. So this will become x square into minus sin x. So this is same as minus x square into sin x. So this will become equal to minus f of x. Adarinda, this function is also an odd function. So you should remember, odd function, even function ಅನ್ನೋದು ನಮಗೆ ಕ್ಯಾಲ್ಕುಲಸ್ ನಲ್ಲಿ ಕೂಡ ಕೆಲವೊಂದು ಕಡೆ ತುಂಬಾ ಯೂಸ್ ಆಗುತ್ತೆ. ಇಲ್ಲಿ ಪವರ್ ಪಾಯಿಂಟ್ನಲ್ಲಿ ಇದೆಯಲ್ಲ, ಆ ಫಂಕ್ಷನನ್ನು ಮತ್ತೆ ಇನ್ನೊಂದು ಸಾರಿ ಡಿಸ್ಕಸ್ ಮಾಡೋಣ. ಇಲ್ಲಿ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಲಾಗ್ ಆಫ್ ಎಕ್ಸ್ ಪ್ಲಸ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಅಂತ ಕೊಟ್ಟಿದ್ದಾರೆ. ಎಫ್ ಆಫ್ ಮೈನಸ್ ಎಕ್ಸ್ ಏನಾಗುತ್ತೆ, ಲಾಗ್ ಆಫ್ ಮೈನಸ್ ಎಕ್ಸ್ ಪ್ಲಸ್, ಇಲ್ಲಿ ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್ ಪ್ಲಸ್ 1, ಅದರಿಂದ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಅಂತ ಬರುತ್ತೆ. ನೌ ಎಫ್ ಆಫ್ ಎಕ್ಸ್ ಪ್ಲಸ್ ಎಫ್ ಆಫ್ ಮೈನಸ್ ಎಕ್ಸ್ ಏನಾಗಬಹುದು? If you add these two, this will be log of x plus root of x square plus 1 plus log of minus x plus root of x square plus 1 ಆಗುತ್ತೆ. ನಮಗೆ ಗೊತ್ತಿದೆ log a plus log b is same as log a plus log b will be equal to log ab. ಆದ್ದರಿಂದ this will become log of x plus root of x square plus 1 into minus x plus root of x square plus 1 ಆಗುತ್ತೆ. ಇದು log of, this will be x square plus 1 minus x square ಆಯಿತು. ಹಾಗಾದರೆ this is something like a plus b into a minus b, a square minus b square. ಆದ್ದರಿಂದ this will become, ಇಲ್ಲಿ x square ಮತ್ತು minus x square ಕ್ಯಾನ್ಸಲ್ ಆಗಿ log 1 ಬರುತ್ತೆ, 0 ಬರುತ್ತೆ. ಆದ್ದರಿಂದ f of minus x plus f of x is equal to 0 ಅಂತ ಆಯಿತು. f of minus x plus f of x 0 ಆಗಿರೋದ್ರಿಂದ you are getting f of minus x as equal to minus f of x. So f of minus x is equal to minus f of x ಆಗಿರೋದ್ರಿಂದ this function is an odd function. ಆಯ್ತಾ ಸರ್ ಟೈಮು? ಆಯ್ತಾ?